ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ದ ನಮ್ಮ ಫೋಟೋಸಿಂಥಸಿಸ್ ಅಕಾಡೆಮಿ ಆ್ಯಂಡ್ ಈ ಒಂದು ದಿನ T20 ಸೀರೀಸ್ ಲೆಕ್ಚರ್ ನಂಬರ್ 7 ನಾವು ನೋಡೋಣ. ಓಕೆನಾ. ಸೊ ಲಾಸ್ಟ್ ಲೆಕ್ಚರ್ನಲ್ಲಿ ಏನರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ವಿ ಮೇಜರ್ಲಿ ಡಿಸ್ಕಸ್ಡ್ ಅಬೌಟ್ ಮೌರ್ಯನ್ ಎಂಪೈರ್ ಬಗ್ಗೆ ನೋಡಿದ್ವಿ. ಮೌರ್ಯನ್ ಎಂಪೈರ್ ಅಲ್ಲಿ ಯಾರ್ಯಾರು ಚಂದ್ರಗುಪ್ತ ಮೌರ್ಯ, ಬಿಂದುಸಾರ, ಅಶೋಕನ ಬಗ್ಗೆ ನೋಡಿದ್ವಿ. ಚಂದ್ರಗುಪ್ತ ಮೌರ್ಯ ಜೈನಿಸಂನ ಪ್ಯಾಟರ್ನೈಸ್ ಮಾಡ್ತಾರೆ, ಬಿಂದುಸಾರ ಅಜೀವಿಕ್ ರಿಲಿಜನ್, ಬಟ್ ಅಶೋಕ ಬುದ್ಧಿಸಂನ ಪ್ಯಾಟರ್ನೈಸ್ ಮಾಡ್ತಾರೆ. ಇದಿಷ್ಟು ಎಲ್ಲ ನೋಡಿದ್ವಿ ನಾವು ಮೌರ್ಯನ್ ಎಂಪೈರ್ ಅಲ್ಲಿ ನೋಡಿದ್ವಿ. ಅದಾದ್ಮೇಲೆ ಲಾಸ್ಟ್ ರೂಲರ್ ಆಫ್ ಮೌರ್ಯನ್ ಎಂಪೈರ್ ಬೃಹದ್ರಥ ಅಂತ ಕರಿತೀವಿ. ಯಾರು ಇವ್ರನ್ನ ಕೊಲ್ತಾರೆ ಅಂತಂದ್ರೆ ಸೇಮ್ ಮೌರ್ಯನ್ ಎಂಪೈರ್ ಮಿಲಿಟರಿ ಕಮಾಂಡರ್ ಆಗಿರ್ತಾರೆ ಯಾರು, ಪುಷ್ಯಮಿತ್ರ ಶುಂಗ ಅಂತ. ಅವರು ಬೃಹದ್ರಥನ ಕೊಂದ್ಬಿಟ್ಟು ಶುಂಗ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆನಾ. ಸೊ ಈಗ ಡಿಕ್ಲೈನ್ ಆಫ್ ಮೌರ್ಯನ್ ಎಂಪೈರ್ ಡಿಕ್ಲೈನ್ ಆದ್ಮೇಲೆ ನಾವು 3 ತರ ಡಿವೈಡ್ ಮಾಡ್ತೀವಿ. ಒಂದು ಸಕ್ಸೆಸರ್ ಸ್ಟೇಟ್, ಅಂದ್ರೆ ಮೌರ್ಯನ್ ಎಂಪೈರ್ನ ಸಕ್ಸಸ್ ಮಾಡಿದ್ದು ಅಂದ್ರೆ ಅವ್ರನ್ನ ಸೋಲ್ಸ್ಬಿಟ್ಟು ಅಥವಾ ಸೋಲ್ಸೋರ್ನ ಇನ್ನೊಬ್ರು ಸೋಲ್ಸ್ತಾರೆ. ಓಕೆನಾ. ಈಗ ಮೌರ್ಯನ್ ಎಂಪೈರ್ನ ಅಂದ್ರೆ ಲಾಸ್ಟ್ ಕೊಂದ್ಬಿಟ್ಟು ಎಸ್ಟಾಬ್ಲಿಷ್ ಮಾಡೋದು ಅಥವಾ ಅವ್ರ ಡೈನೆಸ್ಟಿ ಎಸ್ಟಾಬ್ಲಿಷ್ ಮಾಡೋದು ಯಾರು, ಶುಂಗ ಡೈನೆಸ್ಟಿ ಅಂತ ಕರಿತೀವಿ. ಯಾರು, ಪುಷ್ಯಮಿತ್ರ ಶುಂಗ. ಅದಾದ್ಮೇಲೆ ಈ ಶುಂಗನವ್ರನ್ನ ಸಾಯಿಸ್ಬಿಟ್ಟು ಶುಂಗದ ಲಾಸ್ಟ್ ದೇವಪುತಿನ ಸಾಯಿಸ್ಬಿಟ್ಟು ಎಸ್ಟಾಬ್ಲಿಷ್ ಮಾಡೋರು ಯಾರು, ಕಣ್ವ, ವಸುದೇವ ಕಣ್ವ ಅಂತ ನಾವು ಕರಿತೀವಿ. ಕಣ್ವ ಡೈನೆಸ್ಟಿ ಎಸ್ಟಾಬ್ಲಿಷ್ ಆಗುತ್ತೆ. ಇದನ್ನ ಸಕ್ಸೆಸರ್ ಸ್ಟೇಟ್ ಅಂತ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಮತ್ತೆ ರೀಜನಲ್ ಸ್ಟೇಟ್ ಅಂದ್ರೆ ಈಗ ಮೌರ್ಯನ್ ಎಂಪೈರ್ ಡಿಕ್ಲೈನ್ ಆದ್ಮೇಲೆ ಕೆಲವೊಂದು ರೀಜನ್ ಅಲ್ಲಿ, ಓಕೆನಾ, ಈಗ ಕೆಲವೊಂದು ರೀಜನ್ ಅಲ್ಲಿ ತನ್ನ ಓನಾದ ಅಂದ್ರೆ ಅಲ್ಲಿರೋಂಥ ಒಂದು ಜನರೇ ಸಾಮ್ರಾಜ್ಯನ ಕಟ್ಕೊಂಡಿರ್ತಾರೆ. ಓಕೆನಾ. ಈಗ ಮೌರ್ಯನ್ ಎಂಪೈರ್ ಇಷ್ಟು ಆಳಕ್ಕೆಲ್ಲ ಇತ್ತಲ್ವಾ, ಇಲ್ಲಿ ಗಂಟನೂ ಆಳ್ವಿಕೆ ಇತ್ತು ಅವ್ರು ಮೌರ್ಯನ್ ಎಂಪೈರ್ದು. ಈಗ ಮೌರ್ಯನ್ ಎಂಪೈರ್ ಡಿಕ್ಲೈನ್ ಆದ್ಮೇಲೆ ಏನು, ಇಲ್ಲಿ ಶುಂಗ ಕಣ್ವ ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ಇಲ್ಲಿ ಶಾತವಾಹನ ಡೈನೆಸ್ಟಿ ಎಸ್ಟಾಬ್ಲಿಷ್ ಆಯಿತು. ಆಮೇಲೆ ವಕಟಸ್ಕ ಡೈನೆಸ್ಟಿ ಇಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ರೀಜನಲ್ ಸ್ಟೇಟ್ ಫಾರ್ಮೇಷನ್, ಎಮರ್ಜಿಂಗ್ ಆಫ್ ನ್ಯೂ ರೀಜನಲ್ ಸ್ಟೇಟ್ಸ್ ಅಂತ ನಾವು ಕರಿತೀವಿ. ಇದಾದ್ಮೇಲೆ ಮೌರ್ಯನ್ ಎಂಪೈರ್ ಡಿಕ್ಲೈನ್ ಆದ್ಮೇಲೆ ಫಾರಿನ್ ಇನ್ವೇಷನ್ ಟೇಕ್ ಪ್ಲೇಸ್ ಆಗುತ್ತೆ. ಈಗ ನಮ್ಮ ಭಾರತ ಇದು ಅಂತ ಅಂದ್ರೆ ಇಲ್ಲಿಂದ ಸೆಂಟ್ರಲ್ ಏಷ್ಯಾದಿಂದ ಎಲ್ಲ ಫಾರಿನ್ ಇನ್ವೇಷನ್ಸ್ ಬರುತ್ತೆ. ಓಕೆನಾ. ಗ್ರೀಕ್ ಅವರು, ಶಾಕಾಸು, ಪಾರ್ಥಿಯಾನ್ಸ್ ಮತ್ತೆ ಕುಶಾನರು ಅಂತ ನಾವು ಕರಿತೀವಿ. ಇಲ್ಲಿ ಈ 3 ಡೈನೆಸ್ಟಿಗಳು ಅಥವಾ 3ರಿಂದ 4 ಇಲ್ಲೇನು ಮೆನ್ಷನ್ ಮಾಡಿದ್ನಲ್ಲ, ಗ್ರೀಕು, ಇಂಡೋ ಗ್ರೀಕು, ಶಾಕಾಸು, ಪ್ರತ್ಯಾನ, ಕುಶಾನ, ಇವರೆಲ್ಲ ಏನ್ ಮಾಡ್ತಾರೆ, ಮೌರ್ಯ ಪೀರಿಯಡ್ ಆದ್ಮೇಲೆ ನಮ್ಮ ಭಾರತಕ್ಕೆ ಬರ್ತಾರೆ. ಇದಿಷ್ಟು ಈ ಒಂದು ಕ್ಲಾಸಲ್ಲಿ ನಾವು ನೋಡೋಣ ಡೀಟೇಲ್ ಆಗಿ. ಸೊ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ 500 ಫಾಲೋವರ್ಸ್ನ ನಾವು ಕಂಪ್ಲೀಟ್ ಮಾಡಿದ್ದೀವಿ. ಹ್ಯೂಜ್ ಥ್ಯಾಂಕ್ಫುಲ್ ಫಾರ್ ಎವ್ರಿ ಒನ್. ಈಗ ನಾವು ಒಂದು 500 ಜನರ ಒಂದು ಫ್ಯಾಮಿಲಿ ಆಗಿದ್ವಿ. ಓಕೆನಾ. 500 ಮೆಂಬರ್ಸ್ ಫ್ಯಾಮಿಲಿ ಆಗಿದ್ದೀವಿ ನಾವು. ಸೊ ಇನ್ನಷ್ಟು ಸಪೋರ್ಟ್ ಮಾಡ್ತಾ ಇರಿ. ನಮ್ಮ ಕರ್ನಾಟಕದಲ್ಲಿ ಎಲ್ಲರಿಗೂ ಇದು ಸ್ಪ್ರೆಡ್ ಆಗಬೇಕು. ನಿಮ್ಮ ಒಂದು ಹ್ಯೂಜ್ ಸಪೋರ್ಟ್ ನಮ್ಗೆ ಸಿಕ್ಕಿದೆ. ಇನ್ನೂ ಸಪೋರ್ಟ್ ಮಾಡ್ತಾ ಇರಿ, ಎಲ್ಲ ಕಡೆ ಇದನ್ನು ಸ್ಪ್ರೆಡ್ ಮಾಡ್ತಾ ಇರಿ. ಸೊ ಕೊನೆಯದಾಗಿ ಥ್ಯಾಂಕ್ ಯು ಎವ್ರಿ ಒನ್. ಥ್ಯಾಂಕ್ ಯು ಸೋ ಮಚ್. ಯಾಕಂದರೆ ನಾವು ಇಷ್ಟು ಹಿಂಗೆಲ್ಲ ಆಗುತ್ತೆ ಅಂತ ಏನೂ ಅಂದ್ಕೊಂಡಿರಲಿಲ್ಲ. ಎನಿಹಾವ್ ಈಗ ಒಂದು 500 ದಾಟಿದ್ದೀವಿ ನಾವು. ಇದೇ ನಮಗೆ ಸಖತ್ತು ದೊಡ್ಡ ಸಂತೋಷ. ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟೊಂದು ಆಗುತ್ತೆ ಅಂತ. ದಯವಿಟ್ಟು ಇದು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಬೇಕು. ದಯವಿಟ್ಟು ಶೇರ್ ಮಾಡಿ. ಓಕೆನಾ. ಸೊ ಈಗ ನಮ್ಮ ಲೆಕ್ಚರ್ನ ಸ್ಟಾರ್ಟ್ ಮಾಡೋಣ. ನಾನು ಹೇಳಿದೆ ಲಾಸ್ಟ್ ರೂಲರ್ ಯಾರು, ಬೃಹದ್ರಥ. ಮೌರ್ಯನ್ ಲಾಸ್ಟ್ ರೂಲರ್ ಯಾರಾಗಿರ್ತಾರೆ, ಬೃಹದ್ರಥ ವಾಸ್ ದ ಲಾಸ್ಟ್ ರೂಲರ್ ಆಫ್ ಮೌರ್ಯನ್ ಎಂಪೈರ್. ಇವ್ರನ್ನ ಯಾರು ಕೊಲ್ತಾರೆ, ಪುಷ್ಯಮಿತ್ರ ಶುಂಗ ಅನ್ನೋರು ಕೊಲ್ತಾರೆ. ಈ ಪುಷ್ಯಮಿತ್ರ ಶುಂಗ ಇವ್ರನ್ನ ಕೊಂದ್ಬಿಟ್ಟು ಏನ್ ಮಾಡ್ತಾನೆ, ತನ್ನ ಡೈನಾಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ, ತನ್ನ ವಂಶನ ಎಸ್ಟಾಬ್ಲಿಷ್ ಮಾಡ್ತಾನೆ. ಅದುವೇ ಶುಂಗ ವಂಶ ಅಂತ ಕರಿತೀವಿ. ಓಕೆನಾ. ಫೌಂಡರ್ ಯಾರಾಗಿರ್ತಾರೆ, ಶುಂಗ ಡೈನಾಸ್ಟಿಯ ಫೌಂಡರ್ ಯಾರು, ಪುಷ್ಯಮಿತ್ರ ಶುಂಗ ಆಗಿರ್ತಾರೆ. ಇವರ ಕ್ಯಾಪಿಟಲ್ ಇಲ್ಲಿ ಅಂತಂದ್ರೆ ಮಧ್ಯಪ್ರದೇಶನ ವಿದಿಶಾದಲ್ಲಿ ಇವರ ಕ್ಯಾಪಿಟಲ್ ಇರುತ್ತೆ. ಆಮೇಲೆ ಇವ್ರು ಯಾವ ಒಂದು ರಿಲಿಜನ್ ಜಾಸ್ತಿ ಪ್ಯಾಟರ್ನೈಸ್ ಮಾಡ್ತಾರೆ ಅಂದ್ರೆ ಬ್ರಾಹ್ಮಣಿಸಮ್. ಓಕೆನಾ. ಬ್ರಾಹ್ಮಣಿಸಮ್ನ ಜಾಸ್ತಿ ಪ್ಯಾಟರ್ನೈಸ್ ಮಾಡ್ತಾರೆ. ಬಟ್ ಇವರು ಬುದ್ಧಿಸಮ್ನು ಕೂಡ ಪ್ಯಾಟರ್ನೈಸ್ ಮಾಡ್ತಾರೆ. ಅವ್ರು ಬ್ರಾಹ್ಮಣಿಸಮ್ನ ಫಾಲೋ ಮಾಡಿದ್ರು ಬುದ್ಧಿಸಮ್ನ ಪ್ಯಾಟರ್ನೈಸ್ ಮಾಡ್ತಾರೆ. ಸರಿನಾ. ಆಮೇಲೆ ಇವ್ರು ಯಾರು ಡಿವೋಟಿ ಆಗಿರ್ತಾರೆ, ಕೃಷ್ಣನ ಡಿವೋಟಿ ಆಗಿರ್ತೀನಿ. ಯಾರು, ಪುಷ್ಯಮಿತ್ರ ಶುಂಗ. SSಗೆ ಫೇವರೇಟ್ ಪರ್ಸನ್. ಓಕೆನಾ. ಯಾರು, ಚಂದ್ರಗುಪ್ತ ಮೌರ್ಯ ಆದ್ಮೇಲೆ ಬಿಟ್ರೆ ಯಾರು ಸಖತ್ ಇಷ್ಟ ಅಂದ್ರೆ ಪುಷ್ಯಮಿತ್ರ ಶುಂಗ ಅಂತ ನಾವು ಕರಿಬೋದು. ಓಕೆನಾ. ಈ ಪುಷ್ಯಮಿತ್ರ ಶುಂಗ ಕಾಲದಲ್ಲಿ ಒಬ್ಬ ರೈಟರ್ ಇರ್ತಾರೆ. ಯಾರು, ಮಹಾಭಾಷ್ಯ ಬರ್ದವ್ರು ಯಾರು, ಪತಾಂಜಲಿ ಅಂತ ಕರಿತೀವಿ. ಓಕೆನಾ. ಪತಾಂಜಲಿ ಅವ್ರ ಬುಕ್ ಯಾವುದು, ಮಹಾಭಾಷ್ಯ ಅಂತ ಕರಿತೀವಿ. ಆ ಒಂದು ಗ್ರಂಥದಲ್ಲಿ ಅಥವಾ ಆ ಒಂದು ಟೆಕ್ಸ್ಟ್ ಅಲ್ಲಿ ಪುಷ್ಯಮಿತ್ರ ಶುಂಗ ಬಗ್ಗೆ ನಮ್ಗೆ ಹೇಳಿದ್ದಾರೆ. ಸರಿನಾ. ಈ ಪುಷ್ಯಮಿತ್ರನಿಗೆ ಒಬ್ಬ ಮಗ ಇರ್ತಾನೆ. ಅವನ ಹೆಸರು ಅಗ್ನಿಮಿತ್ರ ಅಂತ ಕರಿತೀವಿ. ಓಕೆನಾ. ಅವನ ಹೆಸರು ಅಗ್ನಿಮಿತ್ರ. ಈ ಒಂದು ಅಗ್ನಿಮಿತ್ರಗೆ ಕಾಳಿದಾಸ ಅವರು ಒಂದು ಪ್ಲೇನ ಬರೀತಾರೆ, ಒಂದು ನಾಟಕನ ಬರೀತಾರೆ. ಅದುವೇ ಯಾವುದು, ಮಾಳವಿಕ ಅಗ್ನಿಮಿತ್ರ ಅಂತ ಕರಿತೀವಿ. ಏನು, ಕಾಳಿದಾಸ್ ಅವ್ರು ಬರೆಯೋದು ಮಾಳವಿಕ ಅಗ್ನಿಮಿತ್ರ ಅಂತ ನಾವು ಕರಿತೀವಿ. ಆ ಒಂದು ಅದ್ರೊಳಗೆ ಒಂದು ಸ್ಟೋರಿ ಇರುತ್ತೆ, ಹೇಗೆ ಅಗ್ನಿಮಿತ್ರ ಮತ್ತೆ ಮಾಳವಿಕ ಲವ್ ಆಯ್ತು, ಅವರಿಬ್ಬರ ಮಧ್ಯೆ ಹೇಗೆ ಲವ್ ಆಯ್ತು ಅಂತ. ಅದೊಂದು ಲವ್ ಸ್ಟೋರಿ. ಅದನ್ನ ಯಾರು ಬರ್ದಿರ್ತಾರೆ, ಕಾಳಿದಾಸ ಬರ್ದಿರ್ತಾರೆ. ನೆನ್ಪಿಟ್ಕೊಳ್ಳಿ, ಕ್ವಶನ್ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಓಕೆನಾ. ಈಗ ಈ ಗ್ರಂಥದ ಪ್ರಕಾರ ಈ ಪುಷ್ಯಮಿತ್ರ ಶುಂಗ ಆಗಿನ ಕಾಲದಲ್ಲಿ ಏನ್ ಮಾಡಿದ್ದ, ಅಶ್ವಮೇಧ ಯಾಗನ ಮಾಡಿದ್ನಂತೆ.
ಓಕೆನಾ, ಆ ಬುಕ್ಕಿನ ಪ್ರಕಾರ ಬರ್ದಿದ್ದು. ಓಕೆನಾ, ಅಶ್ವಮೇಧ ಯಾಗನ ಮಾಡಿದ್ನಂತೆ. ಇದಿಷ್ಟು ಪುಷ್ಯಮಿತ್ರ ಶುಂಗನ ಬಗ್ಗೆ. ಓಕೆನಾ, ನಮಗೆ ಶುಂಗ ಡೈನೆಸ್ಟಿಯಲ್ಲಿ ಏನೇನು ಕ್ವಶನ್ಸ್ ಕೇಳ್ತಾರೆ ಅಂದ್ರೆ ಮೆಜಾರಿಟಿ ಕೇಳೋದಂದ್ರೆ ಪುಷ್ಯಮಿತ್ರ ಶುಂಗನ ಬಗ್ಗೆ ಕೇಳ್ತಾರೆ. ಅದ್ ಬಿಟ್ರೆ ಮಾಳವಿಕ ಅಗ್ನಿಮಿತ್ರ ಯಾರು ಬರ್ದಿದ್ದು ಅಂತ ಕೇಳ್ತಾರೆ. ಅದಾದ್ಮೇಲೆ ಲಾಸ್ಟ್ ರೂಲರ್ ಯಾರು ಅಂತ ಕೇಳ್ತಾರೆ. ದೇವಬುತ್ತಿ, ಲಾಸ್ಟ್ ರೂಲರ್ ಆಫ್ ಶುಂಗ ಡೈನೆಸ್ಟಿ ಯಾರು, ದೇವಬುತ್ತಿ ಅಂತ ಕರಿತೀವಿ. ಈಗ ಈ ದೇವಬುತ್ತಿನ ಹೆಂಗ್ ಸಾಯಿಸ್ತಾರೆ ಅಂತಂದ್ರೆ ಸೇಮ್ ಪುಷ್ಯಮಿತ್ರ ಶುಂಗ ಮೌರ್ಯನ್ ಎಂಪೈರ್ ಅಲ್ಲಿ ಮಿಲಿಟರಿ ಕಮಾಂಡರ್ ಆಗಿದ್ನ, ಅದೇ ತರನೇ ಶುಂಗ ಡೈನೆಸ್ಟಿಲಿ ಮಿಲಿಟರಿ ಕಮಾಂಡರ್ ಆಗಿದ್ದ ವಸುದೇವ. ಓಕೆನಾ, ವಸುದೇವ ಈ ದೇವಬುತ್ತಿನ ಸಾಯಿಸ್ತಾನೆ. ಸರಿನಾ, ಈಗ ಈ ದೇವಬುತ್ತಿ ಸಾಯಿಸ್ಬಿಟ್ಟು ವಸುದೇವ ಯಾವೊಂದು ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ, ಕಣ್ವಾ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾನೆ. ಯಾರು, ವಸುದೇವ ಕಣ್ವಾ ಡೈನೆಸ್ಟಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಓಕೆನಾ, ಮತ್ತೆ ಇನ್ನೊಂದು ಹೇಳ್ಬೇಕಾದ್ರೆ ಈ ಶುಂಗ ಡೈನೆಸ್ಟಿ, ಓಕೆನಾ, ಪುಷ್ಯಮಿತ್ರ ಶುಂಗ ಈಗ ಸಾಂಚಿ ಸ್ತೂಪ ಐತಲ್ವಾ, ಆ ಸಾಂಚಿ ಸ್ತೂಪಕ್ಕೆ ಡೆಕೋರೇಷನ್ ಮಾಡಿರ್ಬೋದು ಅಥವಾ ಸ್ಯಾಂಡ್ ಸ್ಟೋನ್ಸ್ ಅಲ್ಲಿ ಕ್ರೇವಿಂಗ್ ಮಾಡಿರ್ಬೋದು. ಅದೊಂದು ಬುದ್ಧಿಸ್ಟ್ ರಿಲಿಜನ್ಗೆ ಸಂಬಂಧಪಟ್ಟಿದ್ದು ಸಾಂಚಿ ಸ್ತೂಪ. ಅದಕ್ಕೆ ಎಲ್ಲಾ ತರದ ಒಂದು ಡೆಕೋರೇಷನ್ಸ್ ಆಗಿರೋದು ಬಹುರಥ್ ಸ್ತೂಪ ಅಂತ ಕರಿತೀವಿ. ಬಹುರಥ್ ಸ್ತೂಪ ಯಾರ ಪ್ಯಾಟರ್ನ್ ಅಂದ್ರೆ ಯಾರೋ ಒಂದು ಅಡಿಯಲ್ಲಿ ಬರುತ್ತೆ ಅಂತಂದ್ರೆ ಶುಂಗ ಡೈನೆಸ್ಟಿ ಅವ್ರ ಕಡೆಯಿಂದ ಕನ್ಸ್ಟ್ರಕ್ಟ್ ಆಗಿರುತ್ತೆ. ಸರಿನಾ, ಅವರು ಎಷ್ಟೇ ಬುದ್ಧಿಸಮ್ನ ಫಾಲೋ ಮಾಡ್ತಿದ್ರು, ಬ್ರಾಹ್ಮಣಿಸಮ್ನ ಫಾಲೋ ಮಾಡ್ತಿದ್ರು, ಬುದ್ಧಿಸಮ್ನೆಲ್ಲೂ ಬಿಟ್ಕೊಟ್ಟಿರಲ್ಲ. ಕಣ್ವಾ ಡೈನಸ್ಟಿ, ಈಗ ನೆಕ್ಸ್ಟ್ ಯಾರು, ಕಣ್ವಾ ಡೈನಸ್ಟಿ ಯಾರು, ವಸುದೇವ ಕಣ್ವ ಅಂತ ಕರಿತೀವಿ. ಇಂಪಾರ್ಟೆಂಟ್ ಅಂತ ಏನಿಲ್ಲ, ಯಾಕಂದ್ರೆ ಜಸ್ಟ್ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಹೂ ಇಸ್ ದ ಫೌಂಡರ್ ಆಫ್ ಕಣ್ವಾ ಡೈನಸ್ಟಿ ಯಾರು, ವಸುದೇವ ಕಣ್ವ ಅಂತ ಕರಿತೀವಿ. ಇವ್ರನ್ನ ಶೃಂಗ ಬರ್ತೀಸ್ ಅಂತ ಕರಿತೀವಿ. ಯಾಕಂದ್ರೆ ಶೃಂಗ ಬರ್ತೀಸ್ ಅಂತ ಕರಿತೀವಿ ಯಾಕೆಂದ್ರೆ ಸರ್ವೆಂಟ್ಸ್ ಆಫ್ ಶೃಂಗಾಸ್ ಅಂತ. ಯಾಕಂದ್ರೆ ಅಂದ್ರೆ ಶೃಂಗ ಬರ್ತೀಸ್ ಅಂದ್ರೆ ಏನು, ಸರ್ವೆಂಟ್ಸ್ ಆಫ್ ಶೃಂಗ ಬರ್ತೀಸ್ ಅಂದ್ರೆ ಏನಂದ್ರೆ ಯಾಕೆ ಕರೀತಾರೆ ಅಂತಂದ್ರೆ ಅವರು ಶೃಂಗರ ಕೆಳಗಡೆ ಅಂದ್ರೆ ಶೃಂಗ ಡೈನೆಸ್ಟಿ ಇತ್ತಲ್ವ ಆ ವಂಶದ ಕೆಳಗಡೆ ಇವರು ಕೆಲಸ ಮಾಡ್ತಿರ್ತಾರೆ. ಅದಕ್ಕೆ ಅವ್ರನ್ನ ಶೃಂಗ ಬರ್ತೀಸ್ ಅಂತ ನಾವು ಕರಿತೀವಿ. ಓಕೆನಾ, ಇವ್ರು ಮೇನ್ಲಿ ಏನಂತ ಅಂದ್ರೆ ಬ್ರಾಹ್ಮಣರು. ಓಕೆನಾ, ಇವ್ರೇನು ಮೇನ್ಲಿ ಬ್ರಾಹ್ಮಣರು. ಸೊ ಇದ್ ಬಿಟ್ರೆ ಇಂಪಾರ್ಟೆಂಟ್ ಅಂತ ಏನಿಲ್ಲ. ನಾನು ಇಂಪಾರ್ಟೆಂಟ್ ಇಲ್ಲಿ ಸ್ವಲ್ಪ ಕೊಟ್ಟಿದ್ದೀನಿ. ನೀವು PPT ಡೌನ್ಲೋಡ್ ಮಾಡ್ಕೊಂಡಾಗ ಆರಾಮಾಗಿ ಹೋಗಿ ಓದ್ಕೊಳ್ಳಿ. ಓಕೆನಾ, ಬಟ್ ಎಕ್ಸಾಮ್ ಅಲ್ಲಿ ಕೇಳಿರೋದು ಯಾವುದು ಒಂದು ಸಕ್ಸಸ್ ಶುಂಗ ಆದ್ಮೇಲೆ ಯಾವ ಡೈನೆಸ್ಟಿ ಬರುತ್ತೆ, ಅದ್ ಬಿಟ್ರೆ ಕಣ್ವಾ ಡೈನೆಸ್ಟಿ ಫೌಂಡರ್ ಯಾರು ಅಂತ ಕೇಳ್ತಾರೆ. ಅದ್ ಬಿಟ್ರೆ ಇನ್ನೇನು ಕೇಳಲ್ಲ ಈ ಒಂದು ಕಣ್ವಾ ಡೈನೆಸ್ಟಿಯಿಂದ. ಈಗ ನಾನು ಹೇಳಿದೆ ನೋಡಿ, ಫಸ್ಟ್ ಸಕ್ಸೆಸರ್ ಸ್ಟೇಟ್ ಆಯಿತು. ಓಕೆ, ನಿಮಗೆ ಯಾವುದು ಸಕ್ಸೆಸರ್ ಸ್ಟೇಟ್ ಆಯಿತು. ನೆಕ್ಸ್ಟ್ ರೀಜನಲ್ ಸ್ಟೇಟ್ ಯಾವ್ದು ಫಾರ್ಮೇಷನ್ ಆಗಿರುತ್ತೆ, ರೀಜನಲ್ ಸ್ಟೇಟು ಸಾತವಾಹನ ಡೈನೆಸ್ಟಿ. ನೋಡಿ, ಡೆಕ್ಕನ್ ಅಲ್ಲಿ ಫೌಂಡ್ ಆಗೋದು ಯಾವುದು, ಸಾತವಾಹನ ಡೈನೆಸ್ಟಿ ಅಂತ ಕರಿತೀವಿ, ಸಾತವಾಹನ ವಂಶ. ಈ ಸಾತವಾಹನ ವಂಶ ಕ್ಯಾಪಿಟಲ್ ಯಾವ್ದಾಗಿರುತ್ತೆ, ಪೈತಾನ ಅಥವಾ ಪ್ರತಿಸ್ಥಾನ ಅಂತ ಕರಿತೀವಿ. ಓಕೆನಾ, ಪೈಥಾನ್ ಅಥವಾ ಪ್ರತಿಸ್ಥಾನ ಅಂತ ಕರಿತೀವಿ. ಪ್ರತಿಸ್ಥಾನ ಅಥವಾ ಪೈಥಾನ್ ಎಲ್ಲೋ ಕೇಳಿದ್ವಿ ನಾವು, ಎಲ್ಲಿ, ಅವಂತಿ, ಉಜ್ಜಯಿನಿ. ಓಕೆನಾ, ಅಥವಾ ಅಸ್ಮಕ ಅಂತ ಕರಿತೀವಲ್ಲ, ಅಸ್ಮಕ ಕ್ಯಾಪಿಟಲ್ ಯಾವುದು ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಮತ್ತೆ ಈ ಸಾತವಾಹನ ಡೈನೆಸ್ಟಿ ಕ್ಯಾಪಿಟಲ್ ಯಾವುದು, ಕ್ಯಾಪಿಟಲ್ ಫೌಂಡರ್ ಯಾರು ಸಾತವಾಹನ ಡೈನೆಸ್ಟಿ ಫೌಂಡರ್ ಯಾರು ಎಲ್ಲರಿಗೂ ಗೊತ್ತಿರುತ್ತೆ. ನಮ್ಮ ಕರ್ನಾಟಕದಲ್ಲಿ ಸಾತವಾಹನ ಡೈನೆಸ್ಟಿ ಅಂದ್ರೆ ಪಕ್ಕ ನಾವು ಅದನ್ನ ಬ್ರೀಫ್ ಆಗಿ ಓದಿರ್ತೀವಿ. ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಅಷ್ಟು ಬ್ರೀಫ್ ಆಗಿ ಓದಿಲ್ಲ ಅಂದ್ರೂ ನಮ್ಮ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ನಾವು ಪಕ್ಕ ಓದಿರ್ತೀವಿ. ಫೌಂಡರ್ ಯಾರು ಅಂತ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ. ಓಕೆನಾ, ಈಗ ಈ ಸಾತವಾಹನ ಡೈನೆಸ್ಟಿಯ ಗ್ರೇಟೆಸ್ಟ್ ರೂಲರ್ ಯಾರಪ್ಪ ಅಂದ್ರೆ ಗೌತಮಿಪುತ್ರ ಶತಕರ್ಣಿ ಅಂತ ಕರಿತೀವಿ. ಗೌತಮಿಪುತ್ರ ಶತಕರ್ಣಿ ಅವ್ರು ಏನ್ ಮಾಡಿರ್ತಾರೆ ಅಂತ ಅಂದ್ರೆ ನಪಾಹಣ ಅಂತ ಒಂದು ಕಿಂಗ್ನ, ಓಕೆನಾ, ನಪಾಹಣ ಒಬ್ಬ ಶಾಖಾ ರೂಲರ್. ಓಕೆನಾ, ಕ್ಷತ್ರಪ ನಪಾಹಣ ಅಂತ ಕರಿತೀವಿ. ಆ ಒಂದು ರೂಲ್ ನಾನು ಏನ್ ಮಾಡಿರ್ತಾನೆ, ಡಿಫೀಟ್ ಮಾಡಿರ್ತಾನೆ. ಓಕೆನಾ, ಯಾವೊಂದು ಡಿಫೀಟ್ ಮಾಡಿರೋಂಥ ಒಂದು ಇನ್ಸ್ಕ್ರಿಪ್ಷನ್ ಅಥವಾ ಒಂದು ಇನ್ಸ್ಕ್ರಿಪ್ಷನ್ ಬರೀತಾರಲ್ವಾ, ಡಿಫೀಟ್ ಮಾಡಾದ್ಮೇಲೆ ನ್ಯೂಸ್ ಹಿಂಗ್ ಬರೀತಾರಲ್ವ, ಇವ್ರು ಡಿಫೀಟ್ ಮಾಡಿದೆ ಅಂತ. ಆ ಒಂದು ಇನ್ಸ್ಕ್ರಿಪ್ಷನ್ ಎಲ್ಲಿ ಮೆನ್ಷನ್ ಆಗಿರುತ್ತೆ ಅಂತಂದ್ರೆ ನಾಸಿಕ್ ಇನ್ಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಅದು ಯಾರು ಬರ್ದಿರ್ತಾರೆ, ಗೌತಮಿಪುತ್ರ ಶತಕರ್ಣಿ ಅವರ ಅಮ್ಮ ಬರ್ದಿರ್ತಾರೆ. ಓಕೆನಾ, ಸೊ ಈಗ ಈ ಸಾತವಾಹನ ಡೈನೆಸ್ಟಿಲಿ ಒಂದು ಸ್ಪೆಷಲ್ ಯೂನಿಕ್ ಫೀಚರ್ ಅಂದ್ರೆ ಏನು, ಅದು ಮ್ಯಾಟ್ರಿನಿಯಲ್ ಸೊಸೈಟಿ ಅಂತ ಕರಿತೀವಿ. ಮ್ಯಾಟ್ರಿನಿಯಲ್ ಸೊಸೈಟಿ ಅಂದ್ರೆ ಏನು, ಮುಂಚೆ ಚಂದ್ರಗುಪ್ತ ಮೌರ್ಯ ಅವ್ರ ಅಪ್ಪನ ಹೆಸರು ಹಾಕೊಂಡವರು ಮುಂದೆ ಅವ್ರ ಹೆಸರು ಹಾಕೊಂತಿದ್ರು. ಓಕೆನಾ, ಬಟ್ ಸಾತವಾಹನ ಡೈನೆಸ್ಟಿಲಿ ಏನಂತಂದ್ರೆ ತನ್ನ ತಾಯಿ ಹೆಸರನ್ನ ಹಾಕೊಂಡು ಸರ್ನೇಮ್ ಹಾಕೊಂಡು ಆಮೇಲೆ ಅವ್ರ ಹೆಸರನ್ನ ಹಾಕೊಂತಾರೆ. ಓಕೆನಾ, ಸೊ ಇದು ಒಂದು ಸ್ಪೆಷಲ್ ಫೀಚರ್ಸು. ಮತ್ತೆ ಈ ಸಾತವಾಹನ ಡೈನೆಸ್ಟಿಲಿ ಯಾರ್ಯಾರು ಫಸ್ಟ್ ಮೇನ್ ಇಂಪಾರ್ಟೆಂಟ್ ಫೀಚರ್ಸ್ ಏನಂತಂದ್ರೆ, ಇವರೇ ಮೊಟ್ಟ ಮೊದಲ ಬಾರಿಗೆ ನಮ್ಮ ಭಾರತದಲ್ಲಿ ಬ್ರಾಹ್ಮಣಿಸ್ಗೆ ಆಗಿರ್ಬೋದು ಅಥವಾ ಬುದ್ಧಿಸಮ್ಗೆ ಆಗಿರ್ಬೋದು ಲ್ಯಾಂಡ್ನ ಏನಾದ್ರು ಡೊನೇಟ್ ಮಾಡುವಂತ ಒಂದು ಇನಿಷಿಯೇಟಿವ್ ತಗೊಂಡ್ಬಂದಿದ್ದಾರೆ. ಆ ಇನಿಷಿಯೇಟಿವ್ ಕ್ರೆಡಿಟ್ ಯಾರಿಗೋಗುತ್ತೆ, ಸಾತವಾಹನ ಡೈನೆಸ್ಟಿಗೆ ಹೋಗುತ್ತೆ. ಯಾಕಂದ್ರೆ ಫಸ್ಟ್ ಟೈಮ್ ಅವರೇನೆ ಈ ಒಂದು ಲ್ಯಾಂಡ್ ಗ್ರ್ಯಾಂಟ್ಸ್ ಅಂತ ಸ್ಟಾರ್ಟ್ ಮಾಡಿತ್ತು. ಓಕೆನಾ, ಅದಾದ್ಮೇಲೆ ಅವರು ಕಾಯಿನ್ಸ್ ನ ಎಸ್ಟಾಬ್ಲಿಷ್ ಮಾಡಿರ್ತಾರೆ, ಮಿಂಟ್ ಮಾಡಿರ್ತಾರೆ. ಯಾವ್ದು ಅಂದ್ರೆ ಲೀಡ್ ಆಗಿರ್ಬೋದು, ಲೆಡ್ ಕಾಯಿನ್ಸ್ ಆಗಿರ್ಬೋದು, ಕಾಪರ್ ಕಾಯಿನ್ಸ್, ಬ್ರಾನ್ಸ್, ಪೊಟೀನ್ ಕಾಯಿನ್ಸ್ ಅಂತ ಕರಿತೀವಿ. ಓಕೆನಾ, ಇದೆಲ್ಲ ಯಾರು ಇನ್ಫ್ಲೂಯೆನ್ಸ್ ಆಗಿರುತ್ತೆ, ಈ ಪೊಟೀನ್ ಕಾಯಿನ್ಸ್ ಅನ್ನೋದೆಲ್ಲ ಅಂದ್ರೆ ಶಾಖಾಸ್ ಬರ್ತಾರಲ್ವಾ, ನಪಾಹಣ, ಆ ಒಂದು ಇನ್ಫ್ಲೂಯೆನ್ಸ್ ಈ ಒಂದು ಕಾಯಿನ್ಸ್ ಮೇಲೆ ಬಿದ್ದಿರುತ್ತೆ. ಬಟ್ ಈ ತರ ಕ್ವಶನ್ಸ್ ಎಲ್ಲ ಕೇಳಲ್ಲ. ಇದೇನಿದ್ರು KS, UPSC ಆ ತರ ಒಂದು ಇದ್ರೊಳಗೆ ನಿಮಿಸ್ಟಮ್ಯಾಟಿಕ್ಸ್ ನ ಕಂಪೇರ್ ಮಾಡೋದ್ರ ಬಗ್ಗೆ ಆಗಿರ್ಬೋದು ನಮಗೆ ಬರುತ್ತೆ. ಬಟ್ ಇಲ್ಲೇನು ಅಷ್ಟೊಂದು ಇಂಪಾರ್ಟೆಂಟ್ ಆಗಲ್ಲ. ಬಟ್ ಲೆಡ್ ಕಾಯಿನ್ಸ್, ಪೊಟೀನ್ ಕಾಯಿನ್ಸ್, ಬ್ರಾನ್ಸ್ ಕಾಯಿನ್ಸ್ ಯಾರು ತಗೊಂಡ್ಬಂದ್ರು ಅಂತಂದ್ರೆ ಅದು ಸಾತವಾಹನ ಡೈನೆಸ್ಟಿ ಅಂತ ನಾವು ಹೇಳ್ಬೋದು.
ಸರಿನಾ. ಸೊ ಇದ್ರ ಯಾವ ಥರ ಇನ್ಫ್ಲುಯೆನ್ಸ್ ಆಗಿರುತ್ತೆ, ಲೀಡ್ ಕಾಯಿನ್ಸ್ ಯಾವ ಥರ ಇನ್ಫ್ಲುಯೆನ್ಸ್ ಆಗಿರುತ್ತೆ, ರೋಮನ್ಸ್ ಇಂದ ಇನ್ಫ್ಲುಯೆನ್ಸ್ ಆಗುತ್ತೆ. ಯಾಕಂದ್ರೆ ಅವರು ರೋಮನ್ಸ್ ಇಂದ ಟ್ರೇಡ್ ಮಾಡ್ತಿದ್ರು. ಓಕೆನಾ. ಈಗ ಪೊಟೀನ್ ಕಾಯಿನ್ಸ್, ಬ್ರಾನ್ಸ್ ಕಾಯಿನ್ಸ್ ಯಾವ್ದ್ರಿಂದ, ಈ ಶಾಖಾ ರೂಲರ್ ನಪಹಾಣದಿಂದ ಕರಿತೀವಿ. ಸರಿನಾ. ಗೌತಮಿಪುತ್ರ ಶತಕರ್ಣಿ ಬಗ್ಗೆ ನಾನು ಹೇಳಿದ್ದೀನಿ. ಅವ್ರಿಗೆ ಟೈಟಲ್ ಇರುತ್ತೆ ಏನು, ಏಕ ಬ್ರಾಹ್ಮಣ ಅಂತ ಕರಿತೀವಿ. ಏನು, ಏಕ ಬ್ರಾಹ್ಮಣ ಅಂತ ಕರಿತೀವಿ. ಓಕೆನಾ. ಈ ಒಂದು ಡೈನಾಸ್ಟಿ ಬ್ರಾಹ್ಮಣರು, ಓಕೆನಾ, ಈ ಒಂದು ಡೈನಾಸ್ಟಿಲಿ ಯಾರು ಅವ್ರ ಮೆಜರ್ ಏನಾಗಿರ್ತಾರೆ, ಬ್ರಾಹ್ಮಣರು ಅಂತ ಕರಿತಾರೆ. ಮತ್ತೆ ಅವ್ರನ್ನ ಏನ್ ಫಾಲೋ ಮಾಡ್ತಾರೆ, ಬ್ರಾಹ್ಮಣಿಸಮ್ನೇ ಫಾಲೋ ಮಾಡ್ತಾರೆ. ಬಟ್ ಬುದ್ಧಿಸಮ್ನು ಏನು ಡಿಸ್ಕ್ರಿಮಿನೇಟ್ ಮಾಡಲ್ಲ. ಸರಿನಾ. ಇದಿಷ್ಟು ಸಾತವಾಹನ ಡೈನಾಸ್ಟಿ ಬಗ್ಗೆ. ಇದು ಬಿಟ್ಟು ಬೇರೆ ಏನು ಕೇಳಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸ್ಗೆ. ಈ ಸಾತವಾಹನ ಡೈನಾಸ್ಟಿ ಬಗ್ಗೆ ಓದೋದಾದ್ರೆ ಎಷ್ಟೊಂದೈತೆ ನಾವು ಓದಬೇಕಂತ ಅನ್ಕೊಂಡಿರೋದು. ಹಾಲರಾಜ ಅಂತೆಲ್ಲ ಬರ್ತಾರೆ. ಬಟ್ ನಮ್ಗೆ ಅದೇನು ಇಂಪಾರ್ಟೆಂಟ್ ಅಲ್ಲ. ಎಕ್ಸಾಮ್ಗೆ ಏನ್ ಬೇಕೋ ಅದನ್ನ ಮಾತ್ರ ಓದೋಣ. ಈಗ ಆರ್ಕಿಟೆಕ್ಚರ್ ನೋಡಿದ್ರೆ ಇವರಿಂದ ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಈ ಸಾತವಾಹನ ಡೈನಾಸ್ಟಿ ಆರ್ಕಿಟೆಕ್ಚರ್ ಏನ್ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅಂದ್ರೆ, ಎಷ್ಟೊಂದು ಚೈತ್ಯಾಸ್ ಆಗಿರ್ಬೋದು, ವಿಹಾರಾಸ್ ಆಗಿರ್ಬೋದು, ಮಾಂಕ್ಸ್ಗಳಿಗೆ ಬಿಲ್ಟ್ ಮಾಡಿದ್ದಾರೆ. ಚೈತ್ಯ ಅಂದ್ರೆ ಏನು, ಪ್ರೇಯರ್ ಹಾಲ್ಸ್. ವಿಹಾರಾಸ್ ಅಂದ್ರೆ ಏನು, ರೆಸ್ಟ್ ಮಾಡಕ್ಕೆ ಒಂದು ಹಾಲ್, ಅದನ್ನ ವಿಹಾರಾಸ್ ಅಂತ ಕರಿತೀವಿ. ಅದು ಬಿಲ್ಟ್ ಮಾಡಿದ್ದಾರೆ ಯಾರಿಗೆ, ಮಾಂಕ್ಸ್ಗಳಿಗೆ. ಮತ್ತೆ ನಾಸಿಕಲಿ ಕನ್ನೇರಿ ಕೇವ್ಸ್ ಮತ್ತೆ ಕಾರ್ಲೆ ಚೈತ್ಯನೆಲ್ಲ ಎಲ್ಲ ಬಿಲ್ಟ್ ಮಾಡಿದೆ. ಎಲ್ಲಿ ಬರುತ್ತಿದೆಲ್ಲ, ಮಹಾರಾಷ್ಟ್ರದಲ್ಲಿ ಬರುತ್ತೆ. ಓಕೆನಾ, ಇಲ್ಲಿ ಮಹಾರಾಷ್ಟ್ರದಲ್ಲಿ ಬರುತ್ತೆ. ಮತ್ತೆ ಅಜಂತಾ ಮತ್ತೆ ಎಲ್ಲೋರಾ ಕೇವ್ಸ್ ಫಸ್ಟ್ ಬಿಲ್ಡ್ ಆಗಕ್ಕೆ ಸ್ಟಾರ್ಟ್ ಆಗಿದೆ ಯಾರಿಂದ, ಸಾತವಾಹನ ಡೈನಾಸ್ಟಿಯಿಂದ. ಅಜಂತಾ ಮತ್ತೆ ಎಲ್ಲೋರಾ ಕೇವ್ಸ್ ಇದರಿಂದ ಕ್ವಶನ್ಸ್ ಕೇಳಿದ್ದಾರೆ. ಓಕೆನಾ. ಆಮೇಲೆ ನೆಕ್ಸ್ಟ್ ಯಾವ್ದಾರು ಒಂದು ಸ್ತೂಪನ ಬಿಲ್ಟ್ ಮಾಡಿದ್ದಾರೆ ಇವರು ಅಂತ ಅಂದ್ರೆ, ಬುದ್ಧಿಸ್ಟ್ ರಿಲಿಜನ್ ಪ್ರಕಾರ ಅಮರಾವತಿ ಮತ್ತೆ ನಾಗಾರ್ಜುನ ಕೊಂಡ ಸ್ತೂಪ ಯಾರು ಬಿಲ್ಟ್ ಮಾಡಿರ್ತಾರೆ, ಸಾತವಾಹನ ಅವರು ಬಿಲ್ಡ್ ಮಾಡಿರ್ತಾರೆ. ಇದಿಷ್ಟು ಸಾತವಾಹನ ಡೈನಾಸ್ಟಿ ಬಗ್ಗೆ. ಮತ್ತೆ ಇನ್ನು ಒಕಟಕ ಡೈನಾಸ್ಟಿ ಅದ್ಯಾವುದು ನಮಗೆ ಇಂಪಾರ್ಟೆಂಟ್ ಆಗಲ್ಲ. ಬಟ್ ಸಾತವಾಹನ ಡೈನಾಸ್ಟಿ ಸಖತ್ ಇಂಪಾರ್ಟೆಂಟ್, ಯಾಕಂದ್ರೆ ಫ್ರೀಕ್ವೆಂಟ್ ಆಗಿ ಕ್ವಶನ್ಸ್ ಬಂದಿದೆ ಇದರಿಂದ. ಈಗ ನೆಕ್ಸ್ಟ್ ಇನ್ವೇಷನ್ ಫ್ರಮ್ ಸೆಂಟ್ರಲ್ ಏಷ್ಯಾ. ಈ ಸೆಂಟ್ರಲ್ ಏಷ್ಯಾ ನೋಡಿ, ಇದು ನಮ್ಮ ಭಾರತ, ಮೌರ್ಯನ್ ಎಂಪೈರ್ ಐತಾ, ಇಲ್ಲಿ ಹಿಮಾಲಯಸ್ ಐತೆ, ಇದು ನಮ್ಮ ಭಾರತ. ಇಷ್ಟು ಅದಾದ್ಮೇಲೆ ಇದು ಒಂದು ನಿಮಿಷ ನೋಡಿ, ಇದು ನಮ್ಮ ಭಾರತ. ಓಕೆನಾ, ಇದು ನಮ್ಮ ಭಾರತ. ಈ ಸೆಂಟ್ರಲ್ ಏಷ್ಯಾದಿಂದ ನಮ್ಮ ಭಾರತಕ್ಕೆ ಬಂದ್ರು. ಯಾಕೆ ನಮ್ಮ ಭಾರತಕ್ಕೆ ಬಂದ್ರು, ಬೇರೆ ಕಡೆ ಹೋಗ್ಬೋದಿತ್ತು. ಬಟ್ ಏನಾಯ್ತು ಅಂತಂದ್ರೆ, ಈ ಕಡೆ ಸೈಡ್ ಚೈನಾ ಏನ್ ಮಾಡ್ತು, ಗ್ರೇಟ್ ವಾಲ್ ನ ಬಿಲ್ಡ್ ಮಾಡ್ತು. ಗ್ರೇಟ್ ವಾಲ್ ಆಫ್ ಚೈನಾ ತನ್ನ ಫುಲ್ ಬೌಂಡ್ರಿಂಗ್ ಕಂಟ್ರಿಯಲ್ಲಿ ಎಲ್ಲಾ ವಾಲ್ ನು ಬಿಲ್ಡ್ ಮಾಡ್ತಾ, ಅದರಿಂದ ಯಾರು ಬೇರೆ ದೇಶದವ್ರು ಬರಬಾರ್ದು ಅಂತ. ಅದಾದ್ಮೇಲೆ ಈ ಸೆಲ್ಸಿಡ್ ಎಂಪೈರ್ ಇತ್ತಲ್ವಾ, ಇಲ್ಲಿ ಸೆಲ್ಸೈಡ್ ಎಂಪೈರ್ ಇತ್ತಲ್ವಾ, ಆ ಸೆಲ್ಸೈಡ್ ಎಂಪೈರ್ ಏನಾಯ್ತು, ವೀಕ್ ಆಗಕ್ಕೆ ಶುರು ಆಯ್ತು ಅಂದ್ರೆ ಏನು, ಬೇರೆ ಒಂದು ಅಟ್ಯಾಕು ಆಗಕ್ಕೆ ಶುರು ಆಯ್ತು. ಅಲ್ಲಿಂದ ಮತ್ತೆ ನಮ್ಮ ಇಂಡಿಯಾಗೂ ಬೇರೆ ಒಂದು ಡೈನಾಸ್ಟೀಸ್ ಬರಕ್ಕೆ ಇನ್ಫ್ಲೂಯೆನ್ಸ್ ಆಯ್ತು. ಸೊ ಇದಕ್ಕೋಸ್ಕರ ಕಾಸಸ್ ಆಫ್ ಇನ್ವೇಷನ್ ಕೇಳಿದ್ದಾರೆ. ಯಾಕೆ ಕಾಸ್ ಅಂದ್ರೆ, ಇನ್ವೇಷನ್ ಆಗಕ್ಕೆ ಏನ್ ಕಾರಣ ಸೆಂಟ್ರಲ್ ಏಷ್ಯಾದಿಂದ ಬೇರೆಯವ್ರು ಬರಕ್ಕೆ ಅಂತ. ಒಂದು ಗ್ರೇಟ್ ವಾಲ್ ಆಫ್ ಚೈನಾವ್ರು ಬಿಲ್ಟ್ ಮಾಡ್ತಾರೆ, ಇನ್ನೊಂದು ಸೆಲ್ಸೈಡ್ ಎಂಪೈರ್ ವೀಕ್ ಆಗುತ್ತೆ. ಸೊ ಅದರಿಂದ ಆರಾಮಾಗಿ ಬೇರೆ ಇದ್ರಲ್ಲ ಭಾರತೀಯ ಶಾಕಾಸು, ಗಿಂಡೋ ಗ್ರೀಕ್ಸ್ ಅವರೆಲ್ಲ ನಮ್ಮ ಭಾರತಕ್ಕೆ ಬಂದ್ರು. ಸರಿನಾ. ಫಸ್ಟ್ ಬರೋರು ಇಂಡೋ ಗ್ರೀಕ್ಸ್ ಅಂತ ಕರಿತೀವಿ. ಓಕೆನಾ, ಇಂಡೋ ಗ್ರೀಕ್ಸ್ ಅವರು ಫಸ್ಟ್ ಬರ್ತಾರೆ, ಅಥವಾ ಗ್ರೀಕ್ ಅಂತ ಕರಿತೀವಿ. ಈಗ ಬ್ಯಾಕ್ಟ್ರಿಯಾ ಪೀಪಲ್ ಅಂತಾನು ಕರಿತೀವಿ. ಯಾರು, ಬ್ಯಾಕ್ಟ್ರಿಯಾ ಪೀಪಲ್ ಅಂತ ಕರಿತೀವಿ. ಬ್ಯಾಕ್ಟ್ರಿಯಾ ಆರ್ ಆಲ್ಸೋ ನೋನ್ ಆಸ್ ಏನು, ಇಂಡೋ ಗ್ರೀಕ್ಸ್ ಅಂತಾನು ನಾವು ಕರಿತೀವಿ. ಬ್ಯಾಕ್ಟೀರಿಯನ್ಸ್ ಅಂತ ಕರಿತೀವಿ. ಫಸ್ಟ್ ಇಂಡೋ ಗ್ರೀಕ್ ಅಥವಾ ಮೋಸ್ಟ್ ಫೇಮಸ್ ಇಂಡೋ ಗ್ರೀಕ್ ರೂಲರ್ ಯಾರಪ್ಪ ಅಂತ ಅಂದ್ರೆ, ಮಿಯಾಂಡರ್ ಅಥವಾ ಮಿಲಿಂಡಾ ಅಂತ ಕರಿತೀವಿ. ಮಿಯಾಂಡರ್ ಅಥವಾ ಮಿಲಿಂಡರ್. ಈ ಮಿಲಿಂಡಾ ಒಂದು ಇಂಪಾರ್ಟೆಂಟ್ ನ್ಯೂಸ್ ಇದೆ ಇವ್ರ ಪ್ರಕಾರ. ಇವ್ರು ಏನಾಗ್ತಾರೆ, ನಮ್ಮ ಭಾರತಕ್ಕೆ ಬಂದಾದ್ಮೇಲೆ ಬುದ್ಧಿಸಮ್ಗೆ ಕನ್ವರ್ಟ್ ಆಗ್ತಾರೆ. ಓಕೆನಾ. ಈ ಮಿಲಿಂಡಾ ಪ್ಯಾನೋ ಅಂತ ಒಂದು ಬುಕ್ ಇದೆ. ಏನ್ರ ಬಗ್ಗೆ ಮೆನ್ಷನ್ ಮಾಡುತ್ತೆ ಅಂದ್ರೆ, ಈ ಮಿಲ್ಯಾಂಡಾ ಅಥವಾ ಮಿಯಾಂಡರ್ ಇರ್ತಾರಲ್ವಾ, ಅವರು ನಾಗಸೇನ ಅಥವಾ ಒಬ್ಬ ಬುದ್ಧಿಸ್ಟ್ ಮಂಕು ಅವ್ರ ಜೊತೆ ಒಂದು ಕಾನ್ವರ್ಸೇಷನ್ ಮಾಡಿರ್ತಾರೆ. ಅದು ಎಲ್ಲಿ ಮೆನ್ಷನ್ ಆಗಿರುತ್ತೆ ಅಂದ್ರೆ, ಮಿಲಿಂಡಾ ಪ್ಯಾನೋ ಅನ್ನೋ ಬುಕ್ ಅಲ್ಲಿ ಮೆನ್ಷನ್ ಆಗಿರುತ್ತೆ. ಇದು ಯಾರು ಬರ್ದಿರ್ತಾರೆ, ಮಿಯಾಂಡರ್ ಅವರು ಬರ್ದಿರ್ತಾರೆ. ಓಕೆನಾ. ಸೊ ಅದು ಇಂಪಾರ್ಟೆಂಟ್, ಜಾಸ್ತಿ ಕ್ವಶನ್ ಅಲ್ಲಿ ಕೇಳಿದರೆ. ಮಿಲಿಂಡಾ ಪ್ಯಾನೋ ಆ ಒಂದು ಮೆನ್ಷನ್ ಮಾಡಿರ್ತಾರಲ್ಲ, ಅದು ಯಾರ್ಯಾರ ನಡುವೆ ಒಂದು ಸಂಭಾಷಣೆ ಆಗಿತ್ತು ಅಂತಂದ್ರೆ, ಮಿಲಿಂಡಾ ಮತ್ತೆ ನಾಗಸೇನ ಮಧ್ಯ ಆ ಒಂದು ಸಂಭಾಷಣೆ ಆಗಿತ್ತು. ಸರಿನಾ. ಆಮೇಲೆ ಈಗ ಇಂಡೋ ಗ್ರೀಕ್ಸ್ ಬಂದಾದ್ಮೇಲೆ ಏನ್ ಮಾಡ್ತಾರೆ, ಗೋಲ್ಡ್ ಕಾಯಿನ್ಸ್ ನ ಇಶ್ಯೂ ಮಾಡ್ತಾರೆ. ಅವರು ಫಸ್ಟ್ ನಮ್ ಇಂಟ್ರೊಡ್ಯೂಸ್ ಮಾಡಿದ್ದು ಯಾವುದು, ಗೋಲ್ಡ್ ಕಾಯಿನ್. ಫಸ್ಟ್ ಪ್ಯೂರೆಸ್ಟ್ ಫಾರ್ಮ್ ಅಲ್ಲ, ಫಸ್ಟ್ ಗೋಲ್ಡ್ ಕಾಯಿನ್ ನಮ್ಮ ಭಾರತಕ್ಕೆ ಇಂಟ್ರೊಡ್ಯೂಸ್ ಮಾಡೋದು ಯಾರು, ಇಂಡೋ ಗ್ರೀಕ್ಸ್ ಅವರು ಫಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಮತ್ತೆ ಅವ್ರ ಕಾಯಿನ್ಸ್ಗಳು ಹೇಗಿತ್ತು ಅಂತಂದ್ರೆ, ಆ ಕಾಯಿನ್ಗಳ ಮೇಲೆ ತನ್ನ ರಾಜಗುಣ ಒಂದು ಸಿಂಬಲ್ ಇರ್ತಿತ್ತು. ಇವಾಗ ಹೆಂಗೆ ನಮ್ಗೆ ಮಹಾತ್ಮ ಗಾಂಧಿ ಸಿಂಬಲ್ ಆಯ್ತು ನೋಟ್ ಮೇಲೆ, ಅದೇ ತರ ಕಾಯಿನ್ಗಳ ಮೇಲೂ ಅವ್ರ ರಾಜರ ಒಂದು ಸಿಂಬಲ್ ಇರ್ತಿತ್ತು. ಸರಿನಾ. ಬಟ್ ಅದೇ ತರ ನಮ್ಮ ಭಾರತದಲ್ಲಿ ಆ ತರ ಒಂದೇನು ಇರ್ಲಿಲ್ಲ. ಬಟ್ ಅದಾದ್ಮೇಲೆ ನಂತರ ಇನ್ನ ಎಷ್ಟೊಂದು ಬರಕ್ ಶುರು ಆಗುತ್ತೆ. ನನ್ ಗುಪ್ತಾ ಪೀರಿಯಡ್ ಬಂದಾಗ ಗೋಲ್ಡನ್ ಏಜ್ ಅಂತ ಬರುತ್ತೆ. ಆವಾಗ ಒಂದು ಕಾಲದಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಸರಿ, ಈಗ ಇಂಡೋ ಗ್ರೀಕ್ಸ್ ಅವ್ರು ಬಂದ್ರು. ಅವ್ರು ಬರ್ಬೇಕಾದ್ರೆ ಏನಾರು ತಗೊಬಂದ್ರ, ಏನು ತಗೊಬರ್ಲಿಲ್ಲ. ಬಟ್ ಒಂದು ಇನ್ಫ್ಲೂಯೆನ್ಸ್ ನ ಮಾಡಿದ್ರು. ಏನು, ಹೆಲನಿಸ್ಟಿಕ್ ಆರ್ಟ್ ಅಂತ ಕರಿತೀವಿ. ಹೆಲನಿಸ್ಟಿಕ್ ಆರ್ಟ್ ಅಂದ್ರೆ ಏನು, ಗ್ರೀಕೋ ರೋಮನ್ ಇನ್ಫ್ಲೂಯೆನ್ಸ್, ಗ್ರೀಕ್ ಪ್ಲಸ್ ರೋಮನ್ ಇನ್ಫ್ಲೂಯೆನ್ಸ್.
ಓಕೆನಾ. ಆ ಒಂದು ಸ್ಟೈಲ್ ಆಫ್ ಆರ್ಕಿಟೆಕ್ಚರ್ ಅಥವಾ ಆ ಒಂದು ಸ್ಟೈಲ್ನ ಅವರು ನಮ್ಮ ಇಂಡಿಯಾಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಿ ಅಂತಂದರೆ ನಾರ್ತ್ ಇಂಡಿಯಾದಲ್ಲಿ ಜಾಸ್ತಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ನೋಡಿ, ನಾವು ಬುದ್ಧನ ಪೂಜಿಸ್ಬೇಕಾದ್ರೆ ನಾವು ಈ ಥರ ಯಾವುದೇ ಥರ ಡಿಸೈನ್ಸ್ ಇರಲ್ಲ, ಬುದ್ಧಾಗೆ ಯಾವುದೇ ಥರ ಡಿಸೈನ್ಸ್ ಹಾಕಿರಲ್ಲ. ಬುದ್ಧಂಗೆ ನೋಡಿ ಏರ್ ಹೆಂಗೈತೆ, ಮತ್ತು ಕಿವಿ ನೋಡಿ, ಈ ಕಡೆ ಶಾಲ್ಗಳು ನೋಡಿ, ಈ ಥರ ಡಿಸೈನ್ಸ್ ಏನೋ ನಾವು ನಮ್ಮ ಭಾರತದಲ್ಲಿ ಬುದ್ಧಂಗೆ ಫೌಂಡ್ ಆಗಿರಲ್ಲ. ಬಟ್ ಈ ಥರ ಒಂದು ಇನ್ಫ್ಲುಯೆನ್ಸ್ ಎಲ್ಲಿ ಫೌಂಡ್ ಆಗುತ್ತೆ ಅಂದರೆ ಇಂಡೋ ಗ್ರೀಕ್, ಅಂದರೆ ಎಲಾನಿಸ್ಟಿಕ್ ಸ್ಟೈಲ್ ಆಫ್ ಆರ್ಟ್ ಅಂತ ಕರಿತೀವಿ. ಆ ಒಂದು ರೋಮನ್ ಸ್ಟೈಲ್ಗಳಲ್ಲಾಗಿರ್ಬೋದು, ಗ್ರೀಕ್ ಸ್ಟೈಲಲ್ಲಾಗಿರ್ಬೋದು, ಬುದ್ಧನ ಈ ಥರ ಡಿಸೈನ್ ಆಗಿ ನೋಡ್ತಾರೆ ಅವರು. ಸೊ ಅದನ್ನ ಏನಂತ ಕರಿತೀವಿ ನಾವು, ಎಲಾನಿಸ್ಟಿಕ್ ಆರ್ಟ್ ಅಂತ ಕರಿತೀವಿ. ಇದು ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂತ ಬರುತ್ತೆ. ನಾನು ಲಾಸ್ಟ್ ಬಂದಾಗ ಹೇಳ್ಕೊಡ್ತೀನಿ ಏನದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂದ್ರೆ ಏನು, ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಂದ್ರೆ ಏನು, ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂದ್ರೆ ಏನು ಅಂತ. ಸೊ ಇದಿಷ್ಟು ಇಂಡೋ ಗ್ರೀಕ್ ಬಗ್ಗೆ. ಇಂಡೋ ಗ್ರೀಕ್ ಆದ್ಮೇಲೆ ಯಾರು ಬರ್ತಾರೆ, ಶಾಕಾಸ್ ಬರ್ತಾರೆ. ಓಕೆನಾ, ಶಾಕಾಸ್ ಬರ್ತಾರೆ. ಇವ್ರು ಮೇನ್ಲಿ ಎಲ್ಲಿ ಸೆಟಲ್ ಆಗ್ತಾರೆ ಅಂದ್ರೆ ನಾರ್ತ್ ವೆಸ್ಟರ್ನ್ ಇಂಡಿಯಾದಲ್ಲಿ ಸೆಟಲ್ ಆಗ್ತಾರೆ. ಈ ಶಾಕಾಸ್ನ ಏನಂತ ಕರಿತೀವಿ ಅಂದ್ರೆ ಸೈತಾನ್ಸ್ ಅಂತ ಕರಿತಿದ್ವಿ. ಏನು ಸೈತಾನ್ಸ್ ಅಂತ ಕರಿತಿದ್ವಿ. ಬರ್ತಾರೆ, ಬಂದಾದ್ಮೇಲೆ ಏನ್ ಮಾಡ್ತಾರೆ, 5 ಬ್ರಾಂಚ್ ಆಗಿ ಡಿವೈಡ್ ಆಗ್ತಾರೆ. ಓಕೆನಾ, ಇವ್ರೇನಾಗ್ತಾರೆ 5 ಬ್ರಾಂಚ್ ಆಗಿ ನಮ್ಮ ಭಾರತದಲ್ಲಿ ಡಿವೈಡ್ ಆಗ್ತಾರೆ. ಅದ್ರೊಳಗೆ ಒಂದು ಬ್ರಾಂಚು ಈ ನಾರ್ತ್ ವೆಸ್ಟ್ ಅಥವಾ ವೆಸ್ಟರ್ನ್ ಪಾರ್ಟ್ ಅಲ್ಲಿ ಜಾಸ್ತಿ ಒಂದು ಕಾಲದ ಅವಧಿಯಲ್ಲಿ ಆಳುತ್ತೆ. ಅದ್ರೊಳಗೆ ಫೇಮಸ್ ರೂಲರ್ ಯಾರಂದ್ರೆ ರುದ್ರದಮನ. ಯಾರು, ರುದ್ರದಮನ ಹತ್ರ ಫೇಮಸ್ ರೂಲರ್ ಆಗಿರ್ತಾರೆ. ಮತ್ತೆ ಈ ಶಾಕಾಸ್ನ ಬಂದಾದ್ಮೇಲೆ ಸೋಲ್ಸರ್ ಯಾರು, ಈ ಒಂದು ರೀಜನ್ ಅಲ್ಲಿ ಅಥವಾ ಈ ಒಂದು ವೆಸ್ಟರ್ನ್ ಇದ್ರೊಳಗೆ ವಿಕ್ರಮಾದಿತ್ಯ ಪರ್ಮಾರ್ ಅಂತ ಒಬ್ರು ಇರ್ತಾರೆ. ಓಕೆನಾ, ಈ ವಿಕ್ರಮಾದಿತ್ಯ ಪರ್ಮಾರ್ ಏನ್ ಮಾಡ್ತಾನೆ, ಶಾಖಾ ರೋಲರ್ಸ್ನ ಸೋಲ್ಸ್ತಾನೆ. ಆ ಶಾಖಾ ರೋಲರ್ಸ್ನ ಸೋಲ್ಸಾದ್ಮೇಲೆ ಅವನು ಒಂದು ಎರನ್ನ ಸ್ಟಾರ್ಟ್ ಮಾಡ್ತಾನೆ. ಅದನ್ನೇ ವಿಕ್ರಮ್ ಸಂವತ್ಸರ ಅಂತ ಕರಿತೀವಿ. ಅದು ಯಾವಾಗ ಸ್ಟಾರ್ಟ್ ಆಗುತ್ತೆ, 57 BC ಇಂದ ಸ್ಟಾರ್ಟ್ ಆಗುತ್ತೆ. ಓಕೆನಾ, ಮತ್ತೆ ಇವು ಯಾವೊಂದು ರೂಲರ್ ಆಗಿರ್ತಾನೆ ವಿಕ್ರಮಾದಿತ್ಯ ಪರ್ಮಾರ್, ಉಜ್ಜಯಿನಿ ರೂಲರ್. ಯಾರು, ಉಜ್ಜಯಿನಿಯ ರೂಲರ್ ಆಗಿರ್ತಾನೆ. ಉಜ್ಜಯಿನಿ ಎಲ್ಲಿ ಬರುತ್ತೆ, ಅವಂತಿ ಉಜ್ಜಯಿನಿ ಕ್ಯಾಪಿಟಲ್ ಬರುತ್ತೆ, ಈ ಒಂದು ರೀಜನ್ ಅಲ್ಲಿ ಇರುತ್ತೆ. ಸೊ ಶಾಕಾಸ್ನ ಸೋಲ್ಸೋರು ಯಾರು, ವಿಕ್ರಮಾದಿತ್ಯ ಪರ್ಮಾರ್ ಅಂತ ಕರಿತೀವಿ. ಮತ್ತೆ ನಾನು ಹೇಳಿದೆ ಈಗ ರುದ್ರದಮನ ಏನು 4ನೇ ಸೆಂಚುರಿ ಗಂಟ ಆಳ್ವಿಕೆ ಮಾಡೋ ಒಂದು ಶಾಖಾ ರೂಲರ್ ಆಗಿರ್ತಾನೆ ಅಂತ. ಮೋಸ್ಟ್ ಫೇಮಸ್ ಯಾರು, ರುದ್ರದಮನ ಆಗಿರ್ತಾನೆ. ಮತ್ತೆ ಇವನೊಂದು ಇನ್ಸ್ಕ್ರಿಪ್ಷನ್ ಬರ್ದಿರ್ತೀನಿ, ಅದು ಜೂನಾಗರ್ ರಾಕ್ ಇನ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಓಕೆನಾ, ಈ ಜೂನಾಗರ್ ರಾಕ್ ಇನ್ಸ್ಕ್ರಿಪ್ಷನ್ ನಮ್ಮ ಭಾರತದ ಮೊಟ್ಟ ಮೊದಲ ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ನ ಇನ್ಸ್ಕ್ರಿಪ್ಷನ್ ಆಗಿರುತ್ತೆ. ಅಂದ್ರೆ ಇವ್ರು ಯಾವ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ರು, ಸ್ಯಾನ್ಸ್ಕ್ರಿಟ್ ಲ್ಯಾಂಗ್ವೇಜ್ ಇವ್ರಿಗೆ ಗೊತ್ತಿತ್ತು ಅಲ್ವಾ. ಮತ್ತೆ ಈಗ ಹೆಂಗೆ ಗೊತ್ತಿತ್ತು ಅಂತಂದ್ರೆ ನಾನು ಮುಂಚೆ ಹೇಳಿದೆ, ವೇದಿಕ್ ಏಜಲ್ಲಿ ಬರೋ ಅವ್ರು ಇಲ್ಲಿಂದ ಬಂದಿರ್ತಾರೆ, ಸೆಂಟ್ರಲ್ ಏಷ್ಯಾದಿಂದ ಬಂದಿರ್ತಾರೆ, ಅವ್ರಿಗೂ ಸ್ಯಾನ್ಸ್ಕ್ರಿಟ್ ಗೊತ್ತಿತ್ತು. ಹಂಗಾರೆ ನಮ್ಮ ಸ್ಯಾನ್ಸ್ಕ್ರಿಟ್ ನಮ್ಮ ಭಾರತದ ಅಂತಾನು ಹೇಳಕ್ಕಾಗಲ್ಲ, ಬೇಕಂದ್ರೆ ಅದು ಸ್ಯಾನ್ಸ್ಕ್ರಿಟ್ ಸೆಂಟ್ರಲ್ ಏಷ್ಯಾದಿಂದ ಬಂದ ಪೀಪಲ್ ಮಾತಾಡೋ ಅಂತ ಒಂದು ಭಾಷೆ. ಸೊ ಜುನಾಗರ್ ರಾಕ್ ಇನ್ಸ್ಕ್ರಿಪ್ಷನ್ ಯಾರು ಬರ್ದಿರ್ತಾರೆ, ರುದ್ರದಮನ ಅವರು ಬರ್ದಿರ್ತಾರೆ. ಓಕೆನಾ, ಇಲ್ಲಿ ಅವ್ರು ಏನೇಂತ್ರ ಮೆನ್ಷನ್ ಮಾಡಿರ್ತಾರೆ, ಚಂದ್ರಗುಪ್ತ ಮೌರ್ಯ ಅವರು ಒಂದು ಡ್ಯಾಮ್ ಕಟ್ಸಿರ್ತಾರೆ, ಸುದರ್ಶನ ಲೇಕ್ ಅಂತ. ಅದ್ರ ಬಗ್ಗೆ ಅವ್ರನ್ನ ಮತ್ತೆ ಅದನ್ನ ರಿಪೇರಿ ಮಾಡ್ತಾರೆ. ಯಾರು, ರುದ್ರದಮನ ರಿಪೇರಿ ಮಾಡಿರ್ತಾರೆ. ಅದನ್ನ ಬಿಂದುಸಾರನ ರಿಪೇರಿ ಮಾಡಿರ್ತಾನೆ. ಸೊ ಅದೆಲ್ಲ ಸಖತ್ತು ಸ್ಟೋರಿ. ಬಟ್ ನಾನು ಇಲ್ಲಿ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಏನಾದರೂ ಕಂಪ್ಲೀಟ್ ಲೆಕ್ಚರ್ ಮಾಡಬೇಕಾದ್ರೆ ನಾನು ಕಂಪ್ಲೀಟ್ ಆಗಿ ಒಂದೊಂದು ಡೈನೆಸ್ಟ್ ಹೇಳಕ್ಕೆ 1 ಅವರ್ ಆಗುತ್ತೆ. ಆ ಥರ ಒಂದು ಸಿಚುವೇಶನ್ ಬೇಕು. ಯಾಕಂದ್ರೆ ಹಿಸ್ಟ್ರಿ ಒಂದು ಸಖತ್ ದೊಡ್ಡದು, ನಾವು ಎಷ್ಟು ಅರ್ಥ ಮಾಡ್ಕೊಂತೀವಿ ನಮ್ಗೆ ಅಷ್ಟು ಒಳ್ಳೇದು. ಬಟ್ ನೆನ್ಪಿಟ್ಕೊಳ್ಳಿ, ರುದ್ರದಮನ ಈ ಒಂದು ಇನ್ಸ್ಕ್ರಿಪ್ಷನ್ ಅಲ್ಲಿ ಸುದರ್ಶನ ರಿಪೇರಿ ಮಾಡಿ ಅದ್ರ ಬಗ್ಗೆ ಇನ್ಸ್ಕ್ರಿಪ್ಷನ್ ಪಡೆದಿರ್ತಾನೆ. ಸರಿನಾ, ಅದಾದ್ಮೇಲೆ ಈ ಶಾಕಾಸ್ ಆದ್ಮೇಲೆ ಬರೋದು ಯಾರು, ಪಾರ್ಥಿಯಾನ್ಸ್ ಅವ್ರು ಬರ್ತಾರೆ. ಓಕೆನಾ, ಪಾರ್ಥಿಯಾನ್ಸ್ ಅವ್ರು ಬರ್ತಾರೆ. ಅವ್ರು ಆಮೇಲೆ ಅದೇ ಟೈಮಲ್ಲಿ ಯಾರು ಬರ್ತಾರೆ ಅಂದ್ರೆ ಸೆಂಟ್ ಥಾಮಸ್ ಬರ್ತಾನೆ. ಸೆಂಟ್ ಥಾಮಸ್ ಅಂದ್ರೆ ಡಿಸಿಪಲ್ ಆಫ್ ಜೀಸಸ್ನ ಸ್ಪ್ರೆಡ್ ಮಾಡ್ಕೊಂಡು ಬರ್ತಾರಲ್ವಾ, ಆ ಸೆಂಟ್ ಥಾಮಸ್ ಯಾವ ಒಂದು ಕಾಲದಲ್ಲಿ ಬರ್ತಾರೆ ಅಂದ್ರೆ ಪಾರ್ಥಿಯಾನ್ಸ್ ಮೇಲೆ ಬರ್ತಾರೆ. ಓಕೆನಾ, ಈಗ ಪಾರ್ಥಿಯಾನ್ ಕಿಂಗ್ ನ ಏನಂತ ಕರಿತೀವಿ ಅಂದ್ರೆ ಅವ್ನ ನೇಮ್ ಏನಂದ್ರೆ ಗಾಂಡೋಫೆರನ್ಸ್ ಅಂತ ಕರಿತೀವಿ. ಗಾಂಡೋಫೆರನ್ಸ್ ಟೈಮ್ ಯಾವ್ದು ಅಂತಂದ್ರೆ ಶಾಕಾಸ್ ಆದ್ಮೇಲೆ ಬರೋದು ಯಾರು, ಪಾರ್ಥಿಯಾನ್ಸ್. ಆ ಪಾರ್ಥಿಯಾನ್ ಅಲ್ಲಿ ಗ್ರೇಟೆಸ್ಟ್ ಕಿಂಗ್ ಯಾರು, ಗಾಂಡೋಫೆರನ್ಸ್ ಅಂತ ನಾವು ಕರಿತೀವಿ. ಇದಾದ್ಮೇಲೆ ಲಾಸ್ಟ್ ಬರೋದು ಯಾರು ಅಂದ್ರೆ ಕುಶಾನರು ಲಾಸ್ಟ್ ಬರ್ತಾರೆ. ಓಕೆನಾ, ಸೊ ಈಗ ಕುಶಾನರ್ ಇಲ್ಲಿಂದ ಬರ್ತಾರೆ. ಅವರು ಯೂಚಿ ಟ್ರೈಬ್ ಅಥವಾ ತೊಕಾರಿಯನ್ಸ್ ಅಂತ ಕರಿತೀವಿ. ಓಕೆನಾ, ತೊಕಾರಿಯನ್ಸ್ ಅಥವಾ ಯೂಚಿ ಟ್ರೈಬ್ಸ್ ಅಂತ ನಾವು ಕರಿತೀವಿ ಯಾರನ್ನ, ಕುಶಾನರ್ನ. ಇವ್ರ ಕ್ಯಾಪಿಟಲ್ ಏನಾಗಿರುತ್ತೆ, ಪೇಶ್ವಾ ಅಥವಾ ಪುರುಷಪುರ ಅಂತ ಕರಿತೀವಿ. ಮೊದಲನೇ ಕ್ಯಾಪಿಟಲ್ ಸ್ಟಾರ್ಟಿಂಗ್ ಇವ್ರು ಬಂದಾಗ ಪೇಶ್ವಾನ ಫಸ್ಟ್ ಕ್ಯಾಪಿಟಲ್ ಮಾಡ್ಕೊಂಡಿರ್ತಾರೆ. ನೆಕ್ಸ್ಟ್ ಮಥುರಾನ ನೆಕ್ಸ್ಟ್ ಸೆಕೆಂಡ್ನ ಕ್ಯಾಪಿಟಲ್ ಆಗಿ ಇದು ಮಾಡ್ತಾರೆ. ಸರಿನಾ, ಆಮೇಲೆ ಅವರು ತಾವು ಏನಂತ ಕಳ್ಕೊಂತಾನೆ ಅಂದ್ರೆ ದೇವಪುತ್ರ ಅಂತ ಕರ್ಕೊಂಡಿರ್ತಾರೆ. ದೇವಪುತ್ರ ಅಂತ ಕರ್ಕೊಂಡಿರ್ತಾರೆ. ಹಂಗಂದ್ರೆ ದೇವರ ಮಕ್ಕಳು ಅಂತ, ಅಥವಾ ಕಿಂಗ್ಸ್ ಆಫ್ ಕಿಂಗ್ಸ್ ಅಥವಾ ದೇವರ ಮಕ್ಕಳು ಅಂತ ಅವ್ರು ಹೇಳ್ತೀವಿ. ಸೊ ಈಗ ಕುಶಾನ ಡೈನೆಸ್ಟಿ ನೋಡೋದಾದ್ರೆ, ಈ ಕುಶಾನ ಡೈನೆಸ್ಟಿ ನೋಡಿ, ಇದು ನಮ್ಮ ಭಾರತ ಅನ್ಕೊಳ್ಳಿ. ಇಲ್ಲಿ ಇದು ನಮ್ಮ ಭಾರತ. ಇವ್ರು ಎಷ್ಟು ಆಳ್ವಿಕೆ ಮಾಡ್ತಿದ್ರು ಅಂದ್ರೆ ಇಷ್ಟು ಇವರು ಆಳ್ವಿಕೆ ಮಾಡ್ತಾ ಇದ್ರು.
ಓಕೆನಾ. ನಮ್ಮ ಭಾರತದಲ್ಲಿ ಅರ್ಧ ರೀಜನ್ ಇತ್ತು, ಅದು ಬಿಟ್ಟರೆ ಚೈನಾದ ಸಿಲ್ಕ್ ರೂಟಲ್ಲೂ ಇವರ ಆಡಳಿತ ಇತ್ತು. ನಮ್ಮ ಭಾರತದಲ್ಲಿ ಇಷ್ಟು ರೀಜನ್ ಅವರು ಆಳ್ವಿಕೆ ಮಾಡ್ತಿದ್ರು. ಒಂದು ಕುಶಾನರು ಒಂದು ಗ್ರೇಟೆಸ್ಟ್, ಯಾಕಂದರೆ ಎಷ್ಟೊಂದು ತರಹದ ಒಂದು ವಿಷಯನ ನಮ್ಮ ಭಾರತಕ್ಕೆ ತಂದುಕೊಟ್ಟಿದ್ದಾರೆ. ನಾನು ಅದನ್ನೆಲ್ಲ ನಿಮ್ಮ ಮುಂದೆ ತಗೋಬರ್ತೀನಿ, ಸರಿನಾ. ಈಗ ಕುಶಾನ ಡೈನೆಸ್ಟಿಯ ಫೌಂಡರ್ ಯಾರು? ಕುಜಾಲ ಕಡಫೈಸಿಸ್ ಅಂತ ಕರಿತೀವಿ, ಓಕೆನಾ. ಕುಜಾಲ ಕಡಫೈಸಿಸ್, ಅಥವಾ ಕುಶಾನದಲ್ಲಿ ಎಷ್ಟೊಂದು ಡೈನೆಸ್ಟೀಸ್ ಬರುತ್ತೆ, ಅದರೊಳಗೆ ಫಸ್ಟ್ ಡೈನೆಸ್ಟಿ ಯಾವುದು? ಕಡಫೈಸಿಸ್ ಅನ್ನೋ ಒಂದು ಡೈನೆಸ್ಟಿ. ಈ ಕಡಫೈಸಿಸ್ ಅಲ್ಲಿ ಫೌಂಡರ್ ಯಾರು ಇರ್ತಾರೆ? ಕುಜಾಲ ಕಡಫೈಸಿಸ್. ಅದಾದ್ಮೇಲೆ ನಂತರ ಬರೋದು ವೀಮಾ ಕಡಫೈಸಿಸ್ ಅಂತ ಕರಿತೀವಿ, ಓಕೆನಾ. ಈ ವೀಮಾ ಕಡಫೈಸಿಸ್ ಮಗ ಯಾರು? ಕನಿಷ್ಕ. ವೀಮಾ ಕಡಫೈಸಿಸ್ ಮಗ ಯಾರು? ಕನಿಷ್ಕ. ನೆನ್ಪಿಟ್ಕೊಳ್ಳಿ, ಈ ಒಂದು ಆರ್ಡರ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮ್ ಅಲ್ಲಿ ಕೇಳಿದರೆ. ಫಸ್ಟು ಕುಜಾಲ ಕಡಫೈಸಿಸ್, ವೀಮಾ ಕಡಫೈಸಿಸ್ ಮತ್ತೆ ಕನಿಷ್ಕ, ಸರಿನಾ. ಮತ್ತೆ ನೋಡಿ, ನಾನು ಹೇಳಿದೆ ಮುಂಚೆ, ಇದು ಚೈನಾದು ಸಿಲ್ಕ್ ಟ್ರೇಡ್ ಎಲ್ಲಿಗೆ ಹೋಗ್ತಿತ್ತು? ಸಿಲ್ಕ್ ಯಾರ ಜೊತೆ ಟ್ರೇಡ್ ಮಾಡ್ತಿದ್ರು? ರೋಮನ್ಸ್ ಅವ್ರ ಜೊತೆ ಇವರು ಟ್ರೇಡ್ ಮಾಡ್ತಾ ಇದ್ರು, ಯಾರು? ಚೈನಾದವರು. ಈಗ ನಮಗೆ ಇಂಪಾರ್ಟೆಂಟ್ ಯಾರಿಲ್ಲಿ? ವೀಮಾ ಕಡಫೈಸಿಸ್ ಇಂಪಾರ್ಟೆಂಟ್ ಆಗಲ್ಲ, ಕುಜಾಲ ಕಡಫೈಸಿಸ್ ಇಂಪಾರ್ಟೆಂಟ್ ಆಗಲ್ಲ. ನಮ್ಗೆ ಇಂಪಾರ್ಟೆಂಟ್ ಆಗೋದು ಯಾರಂದ್ರೆ ಕನಿಷ್ಕ. ಯಾರು? ಕನಿಷ್ಕ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ, ಓಕೆನಾ. ಆಮೇಲೆ ಅಲ್ಲಿ ವಿಕ್ರಮಾದಿತ್ಯ ಪರ್ಮಾರ್ ವಿಕ್ರಮೇರ ಅಂತ ಹೆಂಗ್ ಸ್ಟಾರ್ಟ್ ಮಾಡಿದ್ರು? ಇಲ್ಲಿ 78 AD ಯಲ್ಲಿ ಕನಿಷ್ಕ ಏನ್ ಮಾಡ್ತಾನೆ? ಶಾಖಾಯರನ್ನ ಫಾರ್ಮ್ ಮಾಡ್ತಾನೆ. ಯಾರು? ಶಾಖಾಯರನ್ನ ಫಾರ್ಮ್ ಮಾಡ್ತಾನೆ. ಅವನ್ನ ಏನಂತ ಕರಿತೀವಿ ಅಂದ್ರೆ ಸೆಕೆಂಡ್ ಅಶೋಕ ಅಂತ ಕರಿತೀವಿ. ಯಾಕೆ ಅಂತ ಅಂದ್ರೆ ಅವನು ಬುದ್ಧಿಸಮ್ ಧರ್ಮನ ಫಾಲೋ ಮಾಡ್ತಾನೆ, ಮತ್ತೆ ಬುದ್ಧಿಸಮ್ನು ಅಷ್ಟೇ ಚೆನ್ನಾಗಿ ಫಾಲೋ ಮಾಡ್ತಾನೆ. ನಾನು ಮುಂಚೆನೆ ಹೇಳಿದ್ದೆ, ಅವ್ನು ಏನು ಆರ್ಗನೈಸ್ ಮಾಡಿರ್ತಾನೆ? 4th ಬುದ್ಧಿಸ್ಟ್ ಕೌನ್ಸಿಲ್ನ ಆರ್ಗನೈಸ್ ಮಾಡ್ತಾರೆ. ಎಲ್ಲಿ? ಜಮ್ಮು ಅಂಡ್ ಕಾಶ್ಮೀರಲ್ಲಿ 4th ಬುದ್ಧಿಸ್ಟ್ ಕೌನ್ಸಿಲ್ನ ಆರ್ಗನೈಸ್ ಮಾಡಿರ್ತಾರೆ. ಅದಾದ್ಮೇಲೆ ಈ ಕುಶಾನ ಅವರಿಂದ ನಮ್ಮ ಭಾರತಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ ಅಂದ್ರೆ, ಈಗ ಪಾಟ್ರಿ ಬಗ್ಗೆ ಆಗಿರ್ಬೋದು, ಅದು ಬಿಟ್ಟರೆ ಈಗ ಮಿಲಿಟ್ರಿ ಕಮಾಂಡರ್ಸ್ ಇರ್ತಾರೆ ಅಲ್ವ, ಮಿಲಿಟ್ರಿ ರೂಲರ್ಸ್ ಇರ್ತಾರಲ್ವಾ, ಆ ಒಂದು ಮಿಲಿಟ್ರಿಯ ಒಂದು ಸೋಲ್ಜರ್ಸ್ಗೆ ಏನು ಮಾಡಿರ್ತಾರೆ ಅಂದರೆ ಈ ಥರ ಒಂದು ಹಾರ್ಸ್ಮೆನ್ ಟೆಕ್ನಿಕ್ಸ್ ಅಂತ ಕರಿತೀವಿ. ಟರ್ಬನ್ ವೇರಿಂಗು, ಶೇರ್ವಾನಿ ವೇರಿಂಗು, ಈ ಥರ ಒಂದು, ಈಗ ನಾವೇನು ಇಷ್ಟಿಷ್ಟಪ್ಪ ದೊಡ್ಡ ಡ್ರೆಸ್ ಹಾಕೊಳ್ತೀವಿ, ಮಿಲಿಟ್ರಿ ಆರ್ಮಿ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ಅವ್ರದ್ದು ಒಂದು ಔಟ್ಫಿಟ್ಟೇ ಎಷ್ಟು ವೇಟ್ ಆಗಿರುತ್ತೆ. ಅದೆಲ್ಲ ಕುಶಾನ್ ಅವರು ತಂದಂಥ ಒಂದು ಇನ್ಫ್ಲೂಯೆನ್ಸಸ್, ಸರಿನಾ. ಅದಾದಮೇಲೆ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ಯೂರೆಸ್ಟ್ ಗೋಲ್ಡ್ ಕಾಯಿನ್ಸ್ನ ತಂದವ್ರು ಯಾರು ಅಂತಂದ್ರೆ ಕುಶಾನರು ಅಂತ ನಾವು ಕರಿತೀವಿ, ಓಕೆನಾ. ಯಾರು? ಕುಶಾನರು. ಅವರು ಏನೇನು ವರ್ಷಿಪ್ ಮಾಡ್ತಿದ್ರು? ಅವ್ರು ಶಿವನು ವರ್ಷಿಪ್ ಮಾಡ್ತಿದ್ರು, ಮತ್ತೆ ಬುದ್ಧನು ವರ್ಷಿಪ್ ಮಾಡ್ತಿದ್ರು. ಇನ್ನೊಂದು ಇಂಪಾರ್ಟೆಂಟ್ ರೀಜನ್ ಏನು ಇನ್ಫ್ಲೂಯೆನ್ಸ್ ಕೊಟ್ಟಿದ್ದಾರೆ ಅಂತಂದ್ರೆ ಸತ್ರಪಾ ಸಿಸ್ಟಮ್ ಅಂತ ಕರಿತೀವಿ ನಾವು. ಇವಾಗ ಹೆಂಗೆ ನಮ್ಮ ಭಾರತನ ಸ್ಟೇಟ್ ಆಗಿ ಆ ಸ್ಟೇಟ್ಗೆ ಒಬ್ಬ ಗವರ್ನರು, ಆ ಸ್ಟೇಟ್ಗೆ ಒಬ್ಬ ಚೀಫ್ ಮಿನಿಸ್ಟರ್ ಅಂತ ಡಿವೈಡ್ ಮಾಡಿದ್ರು. ಈ ಒಂದು ವಿಷಯ ಆಗಿನ ಕಾಲದಲ್ಲೇ ಕುಶಾನರು ನಮ್ಮ ಭಾರತಕ್ಕೆ ತಂದು ಕೊಟ್ಟಿದ್ರು, ಓಕೆನಾ. ನಾವು ಕಾನ್ಸ್ಟಿಟ್ಯೂಷನ್ ಆದ್ಮೇಲೆ ನಾವು ಹಿಂಗಿತ್ತು ಅಂತಂದ್ರೆ ಇದೆಲ್ಲ ಹಿಸ್ಟಾರಿಕಲ್ಲೇ ಫಾರ್ಮ್ ಆಗಿದೆ. ಸೊ ಆತನ ಸತ್ರಪಾ ಸಿಸ್ಟಮ್ ಅಂತ ನಾವು ಕರಿತೀವಿ. ಮತ್ತೆ ಈ ಒಂದು ಕಾಲದ ಲಿಟ್ರೇಚರ್ ಯಾವ್ಯಾವ್ದ್ರ ಬಗ್ಗೆ ಕುಶಾನರ ಬಗ್ಗೆ ಮಾತಾಡುತ್ತೆ ಅಂದ್ರೆ ಮಹಾವಾಸ್ತು, ದೀಪವಂಶ, ಮಹಾವಾಸ್ತು ಅಂತ ಕರಿತೀವಿ, ಅದು ಬುದ್ಧಿಸ್ಟ್ ಲಿಟ್ರೇಚರ್. ಮತ್ತೆ ಮಿಲಿಂಡಾ ಪ್ಯಾನೋ ದಿವ್ಯವಂದನ, ಮಹಾವಂದನ ಅಂತ ಕರಿತೀವಿ, ಅದು ಒಂದು ಬುದ್ಧಿಸ್ಟ್ ಲಿಟ್ರೇಚರು. ಮತ್ತೆ ಅಶ್ವಘೋಷ, ಒಬ್ಬ ಪೊಯೆಟ್ಟು ಬುದ್ಧಾಚರಿತನ ಬರೀತಾನೆ. ಯಾರು? ಅಶ್ವಘೋಷ. ಏನ್ ಬರೀತಾರೆ ಅವರು? ಬುದ್ಧಾಚರಿತನ ಬರೆದಿರ್ತಾರೆ. ನೆಕ್ಸ್ಟು ಸೈನ್ಸು ಮೊದಲನೇ ಬಾರಿಗೆ ಮೆಡಿಸನ್ ಆಗಿರ್ಬೋದು, ಸರ್ಜರಿ ಆಗಿರ್ಬೋದು ಯಾವಾಗ ಎಮರ್ಜ್ ಆಗುತ್ತೆ ಅಂತಂದ್ರೆ ಅಕಾರ್ಡಿಂಗ್ ಟು ಹಿಸ್ಟಾರಿಕಲ್ ಡೇಟಾ ಈ ಕುಶಾನ ಪೀರಿಯಡ್ ಅಲ್ಲಿ ಈ ಒಂದು ಎಮರ್ಜೆನ್ಸ್ ಆಗುತ್ತೆ. ಏನು? ಮೆಡಿಸನ್ ಪ್ರಕಾರ ನೋಡಿದ್ರೆ ಚರಕ ಸಂಹಿತ ಅಂತ ಕರಿತೀವಿ. ಆ ಬುಕ್ ಏನ್ರ ಬಗ್ಗೆ ಮಾತಾಡುತ್ತೆ? ಮೆಡಿಸನ್ಸ್ ಬಗ್ಗೆ ಮಾತಾಡುತ್ತೆ. ಯಾರು ಬರ್ದಿರೋದು? ಅದು ಚರಕ ಅನ್ನೋ ಒಬ್ಬ ವ್ಯಕ್ತಿ ಬರ್ದಿರ್ತಾರೆ. ಅವ್ರನ್ನ ಏನಂತ ಕನ್ಸಿಡರ್ ಮಾಡಿದ್ದೀವಿ? ಫಾದರ್ ಆಫ್ ಮೆಡಿಸನ್ ಅಂತ ಕನ್ಸಿಡರ್ ಮಾಡಿದ್ದೀವಿ. ಹಾಗಾದ್ರೆ ಈಗ ಸುಶ್ರುತ ಸಂಹಿತಾನ ಅದು ಇಟ್ಸ್ ಟಾಕ್ಸ್ ಅಬೌಟ್ ಸರ್ಜರಿ. ಇವಾಗಿನ ಏನ್ ಸರ್ಜರಿ ಮಾಡ್ತೀವಲ್ಲ ಅದನ್ನು ಮುಂಚೆನೆ ಅವಾಗೆ ಮಾತಾಡಿದವ್ರೆ. ಫಾದರ್ ಆಫ್ ಸರ್ಜರಿ ಯಾರು? ಸುಶ್ರುತ. ಫಾದರ್ ಆಫ್ ಮೆಡಿಸನ್ ಯಾರು? ಚರಕ ಸಂಹಿತ ಅಂತ ನಾವು ಕರಿತೀವಿ. ನೆಕ್ಸ್ಟ್ ನಾನೀಗ ಹೇಳಿದೆ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಂದ್ರೆ ಏನು, ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಂದ್ರೆ ಏನು ಅಂತ. ಈಗ ನಮ್ಮ ಭಾರತ ಇದು ಅಂತ ಅಂದ್ರೆ ನಾನು ಹೇಳಿದೆ, ಈಗ ಇಲ್ಲೆಲ್ಲ ಏನೇನೋ ಸೆಂಟ್ರಲ್ ಏಷ್ಯಾದಿಂದ ರೋಮನ್ನು ಆ ಥರ ಒಂದು ಇನ್ಫ್ಲುಯೆನ್ಸ್ ಎಲ್ಲ ನಮ್ಮ ಭಾರತಕ್ಕೆ ಬಂದರು, ಆ ಒಂದು ಡೈನಸ್ಟೀಸ್ ಬಂದರು ಅಂತ. ಸೊ ಅದೇ ಥರನೇ ಈಗ ಕುಶಾನರು ಬಂದಾದ್ಮೇಲೆ ಅವರು ಒಂದು ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡ್ತಾರಲ್ವಾ, ಅದು ಯಾವ್ದ್ರ ಮೇಲೆ ಇನ್ಫ್ಲುಯೆನ್ಸ್ ಆಗಿರುತ್ತೆ ಅಂದರೆ ಬೇಸ್ಡ್ ಆನ್ ದ ಔಟ್ಸೈಡ್ ಸ್ಟೈಲ್, ಅಂದರೆ ಗ್ರೀಕೋ ರೋಮನ್ ಸ್ಟೈಲ್ ಆಗಿರ್ಬೋದು, ಅದ್ರ ಪ್ರಕಾರ ಇನ್ಫ್ಲುಯೆನ್ಸ್ ಆಗಿ ಅವರು ಆರ್ಕಿಟೆಕ್ಚರ್ನ ಕಟ್ತಾರೆ. ಇದೆಲ್ಲ ಬಂದು ಈ ಒಂದು ಗಾಂಧಾರ ರೀಜನ್ ಅಲ್ಲಿ ಎಲ್ಲ ಒಂದು ಕಂಟ್ರಿಗಳು ಈ ಗಾಂಧಾರ ರೀಜನ್ ಆಕ್ಯುಪೈ ಮಾಡ್ಕೊಂಡಿರ್ತಾರಲ್ವ, ಹಾಗೆ ಕುಶಾನರು ಅಷ್ಟೇನೆ ಈ ಗಾಂಧಾರ ರೀಜನ್ ಅಲ್ಲಿ ಕೆಲವೊಂದು ಆರ್ಕಿಟೆಕ್ಚರ್ನ ಬಿಲ್ಡ್ ಮಾಡ್ತಾರೆ. ಅದ್ರೊಳಗೂ ಬುದ್ಧಿಸ್ಟ್ ಆರ್ಕಿಟೆಕ್ಚರ್ ಅಥವಾ ಬುದ್ಧ ಸ್ಟ್ಯಾಚ್ಯೂಗಳನ್ನ ಬಿಲ್ಡ್ ಮಾಡಕ್ಕೆ ಟ್ರೈ ಮಾಡ್ತಾರೆ, ಓಕೆನಾ. ನಾವ್ ಹೆಂಗೆ ಈ ಒಂದು ಸ್ಟೈಲ್ಗಳನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂತಂದ್ರೆ, ಈ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಐತಲ್ವಾ, ಇಲ್ಲಿ ಆರ್ಟ್ ಏನಿದು ಯಾವ್ದ್ರ ಮೇಲೆ ಇರ್ತಿತ್ತು ಅಂದ್ರೆ ಮೇನ್ಲಿ
ಬೇಸ್ಡ್ ಆನ್ ಏನು ಹೆಲಾನಿಸ್ಟಿಕ್ ಸ್ಟೈಲ್ ಅಂತ ಕರಿತೀವಿ, ಅಂದ್ರೆ ಬ್ಲೆಂಡ್ ಆಫ್ ದ ಗ್ರೀಕೋ ರೋಮನ್ ಸ್ಟೈಲ್ ಅಂತ ಕರಿತೀವಿ. ಗ್ರೀಕ್ ಮತ್ತೆ ರೋಮನ್ ಎರಡು ಸ್ಟೈಲ್ ಮಿಕ್ಸ್ ಆಗಿ ಬಂದಂತ ಒಂದು ಸ್ಟೈಲೇ ಗಾಂಧಾರ ಸ್ಕೂಲ್ ಆಫ್ ಆರ್ಕಿಟೆಕ್ಚರ್ ಯೂಸ್ ಮಾಡೋ ಒಂದು ಹೆಲಾನಿಸ್ಟಿಕ್ ಸ್ಟೈಲ್ ಅಂತ ನಾವು ಕರಿತೀವಿ. ಸರಿನಾ? ಇದನ್ನ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ? ಕುಶಾನ ಡೈನೆಸ್ಟಿ ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಎಲ್ಲಿ? ಗಾಂಧಾರ ರೀಜನ್ ಅಲ್ಲಿ. ನೆಕ್ಸ್ಟ್ ಇದೇ ತರ ಇನ್ನೊಂದು ಡಿಸೈನ್, ಇನ್ನೊಂದು ಸ್ಟೈಲ್ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಅದು ನಮ್ಮ ಭಾರತದ ಸ್ಟೈಲು. ಯಾವುದು ಅಂದ್ರೆ ಮಥುರಾದಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದನ್ನ ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಂತ ಕರಿತೀವಿ. ಓಕೆನಾ? ಈಗ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಬರೀ ಬುದ್ಧ ಐಡಲ್ ಮಾತ್ರ ಮಾಡ್ತಿದ್ರು. ಆದ್ರೆ ಇಲ್ಲಿ ಬುದ್ಧಿಸಂ, ಜೈನಿಸಂ, ಹಿಂದೂಯಿಸಂ ಈ ಮೂರನ್ನು ಫಾಲೋ ಮಾಡ್ತಾರೆ. ಬಟ್ ಅಲ್ಲಿ ಬುದ್ಧಿಸಂ ಒಂದು ಮಾತ್ರ ಫಾಲೋ ಮಾಡ್ತಾರೆ ಇಲ್ಲಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ. ಸರಿನಾ? ಮತ್ತೆ ಈ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಯಾವ ಕಲರ್ ಸ್ಟೋನ್ ಯೂಸ್ ಮಾಡ್ತೀವಿ ಅಂದ್ರೆ ಗ್ರೇ ಕಲರ್ ಸ್ಟ್ಯಾಂಡ್ ಸ್ಟೋನ್ ನ ಯೂಸ್ ಮಾಡ್ತಿರೋ. ಬಟ್ ಮಥುರಾದಲ್ಲಿ ರೆಡ್ ಸ್ಟ್ಯಾಂಡ್ ಸ್ಟೋನ್ ನ ಯೂಸ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸರಿನಾ? ಈಗ ಬುದ್ಧ ನೋಡಿ, ಇದು ಬುದ್ಧ ಫೇಸ್ ಅಂತ ಅಂದ್ರೆ ಇದ್ರ ಹಿಂದಗಡೆ ಹ್ಯಾಲೋ ಅಂತ ಕರಿತೀವಿ. ಓಕೆನಾ? ನೋಡಿ ಇದ್ರ ಹಿಂದಗಡೆ ಐತಲ್ವ ಹ್ಯಾಲೋ. ನಮ್ಮ ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಯಾವುದೇ ಒಂದು ಆರ್ಕಿಟೆಕ್ಚರ್ ಮಾಡೋದು, ಯಾವುದೇ ಒಂದು ಸ್ಟ್ಯಾಚ್ ಮಾಡಿದ್ರು ಹ್ಯಾಲೋ ಸಖತ್ತಾಗಿ ಇರುತ್ತೆ, ಬಟ್ ನೀಟಾಗಿ ಪರ್ಫೆಕ್ಟ್ ಆಗಿರುತ್ತೆ. ಬಟ್ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಯಾವುದೇ ತರ ಒಂದೊಂದ್ರೊಳಗೆ ಹ್ಯಾಲೋ ಇರುತ್ತೆ, ಒಂದೊಂದ್ರೊಳಗೆ ಹ್ಯಾಲೋನೇ ಇರಲ್ಲ. ಓಕೆನಾ? ಹ್ಯಾಲೋ ನೀಟಾಗಿ ಪ್ರೆಸೆಂಟ್ ಆಗಿರೋ ಇಲ್ಲಿ ಗಾಂಧಾರ ಸ್ಕೂಲ್ ಆಫ್ ಆರ್ಟ್ ಅಲ್ಲಿ ಪ್ರೆಸೆಂಟ್ ಆಗಿಲ್ಲ. ಇದಿಷ್ಟು ಡಿಫ್ರೆನ್ಸು ಗಾಂಧಾರ ಮತ್ತೆ ಮಥುರಾ ಸ್ಕೂಲ್ ಆಫ್ ಆರ್ಟ್ ಬಗ್ಗೆ. ಸೊ ಈಗ ನೆಕ್ಸ್ಟ್ ಇನ್ನೊಂದು ಬರುತ್ತೆ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂತ. ಅಮರಾವತಿ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಬರುತ್ತೆ. ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಅಂತ ಬರುತ್ತೆ. ಇದು ಎಲ್ಲಿ ಅಂತಂದ್ರೆ ಅಮರಾವತಿ ರೀಜನ್ ಅಲ್ಲಿ. ಹಂಗಾರೆ ಅಮರಾವತಿ ರೀಜನ್ ಅಲ್ಲಿ ಯಾರು ಆಳ್ತಿದ್ರು? ಯಾರು ಅಂದ್ರೆ ಸಾತವಾಹನ ಡೈನೆಸ್ಟಿ. ಹಂಗಾರೆ ಅವ್ರಿಗೆ ರಿಲೇಟೆಡ್ ಈ ಒಂದು ರೀಜನ್. ಸೊ ಇಲ್ಲಿಗೆ ನಾವು ಈ ಒಂದು ಆಫ್ಟರ್ ಮೌರ್ಯನ್ ಎಂಪೈರ್ ಯಾವ ಒಂದು ಡೈನೆಸ್ಟೀಸ್ ಬಂತು, ಇಂಪಾರ್ಟೆಂಟ್ ಯಾವ್ದು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಈಗ ನಾವು ಕ್ವಶನ್ಸ್ಗೆ ಹೋಗೋಣ. ಓಕೆ, ನಾನು ನೋಡಿ ನಾನು ಏನು ಡಿಸ್ಕಸ್ ಮಾಡಿದ್ದೀನಿ ಅದು ಮಾತ್ರ ಇಂಪಾರ್ಟೆಂಟು. ಸರಿನಾ? ಅದ್ರ ಮೇಲೇ ಕ್ವಶನ್ಸ್ ಬರೋದು, ಇನ್ನು ಯಾವ್ದ್ರ ಮೇಲೂ ಕ್ವಶನ್ಸ್ ಬರಲ್ಲ. ಬೇಕಾದ್ರೆ ನೀವೇ ಕ್ವಶನ್ಸ್ನ ನೋಡಿ. ಮೊದಲನೇದಾಗಿ ಕಣ್ವ ವಂಶವನ್ನು ಯಾವ ವಂಶ ಸೋಲಿಸಿತು? ಓಕೆನಾ? ಕಣ್ವ ವಂಶವನ್ನು ಯಾವ ವಂಶ ಸೋಲಿಸಿತು? ಕಣ್ವ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾರು? ಸಾತವಾಹನ ಡೈನಾಸ್ಟಿ. ಯಾರು? ಸಾತವಾಹನ ಡೈನಾಸ್ಟಿ. ನೋಡಿ ಎಷ್ಟು ಈಸಿಯಾಗಿ ಕೇಳಿದರೆ MTS ಕ್ವಶನ್. ಹೂ ವಾಸ್ ದ ಸಕ್ಸೆಸರ್ ಆಫ್ ವೀಮಾ ಕಡಫೈಸಿಸ್ ಇನ್ ದ ಕುಶಾನ ಡೈನಾಸ್ಟೀಸ್? ಕುಶಾನ ವಂಶದಲ್ಲಿ ವೀಮಾ ಕಡಫೈಸಿಸ್ ಉತ್ತರಾಧಿಕಾರಿ ಯಾರು? ಫಸ್ಟ್ ಯಾರು ಬರ್ತಾರೆ? ಕುಜಾಲ ಕಡಫೈಸಿಸ್, ಆಮೇಲೆ ವೀಮಾ ಕಡಫೈಸಿಸ್, ಆಮೇಲೆ ಕುಶಾನ. KVQ ಅಂತ ನೆನ್ಪಿಟ್ಕೊಳ್ಳಿ. ಫಸ್ಟ್ ಕುಜಾಲ, KUJA ಕುಜಾಲ ಕಡಫೈಸಿಸ್, ಆಮೇಲೆ ವೀಮಾ ಕಡಫೈಸಿಸ್, ಮತ್ತೆ ಕನಿಷ್ಕ. ಯಾರು? ಕನಿಷ್ಕ. ಪುಷ್ಯಮಿತ್ರ ಎಸ್ಟಾಬ್ಲಿಷ್ಡ್ ವಿಚ್ ಡೈನೆಸ್ಟಿ ಆಫ್ಟರ್ ಕಿಲಿಂಗ್ ಬೃಹದ್ರಥ? ಬೃಹದ್ರಥನನ್ನು ಕೊಂದ ಪುಷ್ಯಮಿತ್ರನು ಯಾವ ವಂಶವನ್ನು ಸ್ಥಾಪಿಸಿದನು? ಪುಷ್ಯಮಿತ್ರ ಯಾವ ವಂಶ ಸ್ಥಾಪಿಸ್ತಾನೆ? ಶುಂಗ ಡೈನೆಸ್ಟಿನವನು ಸ್ಥಾಪಿಸ್ತಾನೆ. ವಾಸುದೇವ 1 ವಾಸ್ ಅ ಡ್ಯಾಶ್ ಕಿಂಗ್. ವಾಸುದೇವ 1 ಯಾವ ವಂಶದ ರಾಜನು? ನೋಡಿ ವಾಸುದೇವ 1 ಅಂತ ಬರ್ತಾನಲ್ಲ, ಹಿ ಇಸ್ ದ ಲಾಸ್ಟ್ ರೂಲರ್ ಅಥವಾ ಕಿಂಗ್ ಆಫ್ ಯಾವ ಡೈನೆಸ್ಟಿ? ಆಫ್ ಕುಶಾನ ಡೈನೆಸ್ಟಿ. ಆಫ್ ಕುಶಾನ ಡೈನೆಸ್ಟಿ. ಓಕೆನಾ? ಯಾವುದು? ಕುಶಾನ ಡೈನೆಸ್ಟಿ ಅಥವಾ ಕುಶಾನ ವಂಶದ ಲಾಸ್ಟ್ ರೂಲರ್ ಯಾರು ಅಂದ್ರೆ ವಸುದೇವ 1. ದ ಮುಕಾರಿಸ್ ರೂಲ್ಡ್ ವಿಚ್ ಸಿಟಿ? ಮುಕಾರಿಸ್ ಅಂತ ಕರಿತೀವಿ. ಮುಕಾರಿಸ್ ಯಾರಾದ್ಮೇಲೆ ಬರ್ತಾರೆ ಅಂದ್ರೆ ಕಣ್ವಾ ಆದ್ಮೇಲೆ ಬರ್ತಾರೆ. ಯಾರು? ಕನೌಜ್ ರೀಜನ್ ನ ಇವರು ರೂಲ್ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಈಗ ಪಾಟಲಿಪುತ್ರ ಆದ್ಮೇಲೆ ಇಂಪಾರ್ಟೆಂಟ್ ಯಾವ ರೀಜನ್ ಅಂದ್ರೆ ಕನೌಜ್ ಡೈನಾಸ್ಟಿ. ಕನೌಜ್ ರೀಜನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟ್ರೈಪಾರ್ಟಿ ಸ್ಟ್ರಗಲ್ ಅಂತಾನು ನಾವು ಕರಿತೀವಿ. ಅದು ಮುಂದೆ ಬರುವಂತ ಒಂದು ಪಾಠದಲ್ಲಿ ನಾವು ನೋಡೋಣ. ಈಗ ನೆಕ್ಸ್ಟ್ ಈಗ ಕಣ್ವಾ ಆದ್ಮೇಲೆ ಈಗ ಫಸ್ಟ್ ಶುಂಗ ಆಗುತ್ತೆ, ಕಣ್ವಾ ಆಗುತ್ತೆ. ಕಣ್ವಾ ಆದ್ಮೇಲೆ ಎಂಪೈರ್ ಡಿಸ್ಇಂಟಿಗ್ರೇಟ್ ಆಗುತ್ತಲ್ವಾ, ಅವಾಗ ಕನೌಜ್ ಅನ್ನೋ ಒಂದು ರೀಜನ್ ಅಲ್ಲಿ ಮುಕಾರಿಸ್ ಜಾಸ್ತಿ ರೂಲ್ ಮಾಡ್ತಿರ್ತಾರೆ. ಓಕೆನಾ? ಹಾಗಾಗಿ ಕನೌಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪುಷ್ಯಮಿತ್ರ ಶುಂಗ ವಾಸ್ ದ ಡಿವೋಟಿ ಆಫ್ ವಿಚ್ ಗಾಡ್? ಪುಷ್ಯಮಿತ್ರ ಶುಂಗನು ಯಾವ ದೇವರ ಭಕ್ತನಾಗಿದ್ದ? ಅವನು ಬ್ರಾಹ್ಮಣಿಸಮ್ ನ ಫಾಲೋ ಮಾಡ್ತಿದ್ರು, ಪ್ಲಸ್ ಬುದ್ಧಿಸಮ್ ನ ಪ್ಯಾಟ್ರನೈಸ್ ಮಾಡ್ತಿದ್ರು. ಬಟ್ ಅವ್ರು ಯಾವ್ದಕ್ಕೆ ಡಿವೋಟಿ ಆಗಿದ್ರು? ಕೃಷ್ಣನಿಗೆ ಡಿವೋಟಿ ಆಗಿದ್ರು ಪುಷ್ಯಮಿತ್ರ ಶುಂಗ. ವಿಚ್ ಡೈನಾಸ್ಟಿ ರೀಜನ್ ಪೇರ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್? ಯಾವ ವಂಶ ಮತ್ತು ಪ್ರದೇಶ ಜೋಡಿ ಸರಿಯಾಗಿದೆ? ಶಾಕರು ವಾಯುವ್ಯ ಮತ್ತು ಉತ್ತರ ಭಾರತ ಅಂದ್ರೆ ಇಲ್ಲಿ ನಾರ್ತ್ ವೆಸ್ಟರ್ನ್ ಪಾರ್ಟ್, ಇದು ಕರೆಕ್ಟ್ ಶಾಕರು. ನೆಕ್ಸ್ಟ್ ವಕಟಕ ಡೈನೆಸ್ಟಿ ಮಧ್ಯ ಮತ್ತು ಪಶ್ಚಿಮ ಭಾರತ. ನಾನು ಹೇಳಿದ್ವಾ ವಕಟಸ್ಕ ಡೈನೆಸ್ಟಿ ಎಲ್ಲಿ ಬರ್ತಾರೆ? ಇಲ್ಲಿ ಬರ್ತಾರೆ. ಸೊ ಎರಡು ಆನ್ಸರ್ ಏನಾಗಿರುತ್ತೆ? ಇಲ್ಲಿ ಕರೆಕ್ಟ್ ಆಗಿರುತ್ತೆ. ಬೋತ್ 1 and 2 ಆರ್ ಕರೆಕ್ಟ್. ಡ್ಯೂರಿಂಗ್ ವಿಚ್ ಪೀರಿಯಡ್ ವೇರ್ ಮೆನಿ ಬ್ರಾಹ್ಮಣಿಕಲ್ ಡಯಟಿ ಸ್ಕಲ್ಪ್ಚರ್ ಕ್ರಾವ್ಡ್ ಇನ್ ಮಥುರಾ ಸ್ಕೂಲ್? ಮಥುರಾ ಕಲಾಶೈಲಿಯಲ್ಲಿ ಬ್ರಾಹ್ಮಣ ದೇವತೆಗಳ ಶಿಲ್ಪಗಳನ್ನು ಯಾವ ಕಾಲದಲ್ಲಿ ಕೆತ್ತಲ್ಪಟ್ಟವು? ಯಾವ ಕಾಲದಲ್ಲಿ ಅಂದ್ರೆ ಕುಶಾನರ ಕಾಲದಲ್ಲಿ ಅವರು ಮಥುರಾ ಸ್ಕೂಲ್ ಆಫ್ ಆರ್ಟ್ ಅಂತ ಕರಿತೀವಲ್ಲ, ಆ ಒಂದು ಸ್ಕೂಲಲ್ಲಿ ಬ್ರಾಹ್ಮಣಿಕಲ್ ಡೈಟಿನು ಸ್ಕಲ್ಪ್ಚರ್ಸ್ ಮಾಡ್ತಿದ್ರು.
ಹೂ ವೇ ದ ಫಸ್ಟ್ ಫಾರಿನ್ ರೂಲರ್ಸ್ ಆಫ್ ನಾರ್ತ್ ವೆಸ್ಟ್ ಇಂಡಿಯಾ ಇನ್ ದ ಪೋಸ್ಟ್ ಮೌರ್ಯನ್ ಪೀರಿಯಡ್. ಮೌರ್ಯೋತ್ತರ ಕಾಲದಲ್ಲಿ ವಾಯವ್ಯ ಭಾರತದ ಮೊದಲ ವಿದೇಶಿ ಆಡಳಿತಗಾರರು ಯಾರು? ಫಸ್ಟ್ ಬರೋರು ಯಾರು? ಇಂಡೋ ಗ್ರೀಕ್ಸ್ ಅಂತ ಕರಿತೀವಿ, ಅಥವಾ ಬ್ಯಾಕ್ಟ್ರಿಯನ್ ಕಿಂಗ್ಸ್ ಅಂತ ಕರಿತೀವಿ. ಇದ್ರೊಳಗೆ ಫೇಮಸ್ ರೂಲರ್ ಯಾರು? ಮಿಯಾಂಡರ್ ಅಥವಾ ಮಿಲಿಂಡಾ ಪ್ಯಾನೋ. ಪುಷ್ಯಮಿತ್ರ ಶುಂಗಾಸ್ ಕ್ಯಾಪಿಟಲ್ ವಾಸ್. ಪುಷ್ಯಮಿತ್ರ ಶುಂಗನ ಕ್ಯಾಪಿಟಲ್ ಯಾವ್ದಾಗಿತ್ತು? ಫಸ್ಟ್ ಕ್ಯಾಪಿಟಲ್ ಯಾವುದು? ವಿದಿಶಾ. ಓಕೆನಾ, ಅವ್ರ ಕ್ಯಾಪಿಟಲ್ ಏನು? ವಿದಿಶಾ. ಆದ್ರೆ ಮುಂಚೆ ಏನಾಗಿರುತ್ತೆ? ಪಾಟಲಿಪುತ್ರ ಅವರ ಕ್ಯಾಪಿಟಲ್ ಆಗಿರುತ್ತೆ. ಅದಾದ್ಮೇಲೆ ವಿದಿಶಾ ಮಧ್ಯಪ್ರದೇಶಕ್ಕೆ ಅವರು ಶಿಫ್ಟ್ ಮಾಡಿರ್ತಾರೆ. ಖಾರವೇಲ ವಾಸ್ ಎನ್ ಇಂಪಾರ್ಟೆಂಟ್ ರೂಲ್ ಆಫ್ ವಿಚ್ ಡೈನಾಸ್ಟಿ? ಖಾರವೇಲ ಯಾವ ವಂಶದ ಪ್ರಮುಖ ಅರಸನಾಗಿದ್ದನು? ಈಗ ಖಾರವೇಲ ಅಂತ ಬಂದ್ರೆ ಚೇಡಿ ವಂಶದ ಅವನು ಇಂಪಾರ್ಟೆಂಟ್ ರೂಲರ್. ಓಕೆನಾ, ಚೇಡಿ ಡೈನಾಸ್ಟಿಯ ಇಂಪಾರ್ಟೆಂಟ್ ರೂಲರ್. ಈ ಕಣ್ವಾ ಅದಾದ್ಮೇಲೆ ಚೇಡಿ ಡೈನಾಸ್ಟಿನೂ ಬರುತ್ತೆ, ಬಟ್ ಮೆಜಾರಿಟಿ SSC ಏನು ಎಕ್ಸಾಮ್ ಅಲ್ಲಿ ಕೇಳಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಕವರ್ ಮಾಡಿಲ್ಲ. ಬಟ್ ಇದೊಂದು ನೆನ್ಪಿಟ್ಕೊಳ್ಳಿ, ಪ್ರೀವಿಯಸ್ ಇಯರ್ ಕ್ವಶನ್. ಚೇಡಿ ಡೈನಾಸ್ಟಿಯಲ್ಲಿ ಇಲ್ಲಿ ಬರುತ್ತೆ. ಓಕೆನಾ, ಇಲ್ಲಿ ಬರುತ್ತೆ. ಅದ್ರ ರೂಲರ್ ಯಾರಾಗಿರ್ತಾರೆ? ಖಾರವೇಲ ಇಸ್ ಅನ್ ಇಂಪಾರ್ಟೆಂಟ್ ರೂಲರ್. ಅದಲ್ಲದೆ ನಾವು ಆಪ್ಷನ್ ಎಲಿಮಿನೇಷನ್ ಮಾಡೋದು ನೋಡ್ಬೋದು. ಈಗ ಖಾರವೇಲ ಅಂತ ಶುಂಗ ಡೈನಾಸ್ಟಿ ನೋಡ್ತೀವಾ? ಇಲ್ಲ. ವರ್ಧನ ಡೈನಾಸ್ಟಿ ಯಾವಾಗ ಬರೋದು? ವರ್ಧನ ಡೈನಾಸ್ಟಿ ಬರೋದು ಯಾವಾಗ? ಹರ್ಷವರ್ಧನ ಡೈನಾಸ್ಟಿ ಅಥವಾ ಪುಷ್ಯಗುಪ್ತ ಡೈನಾಸ್ಟಿ ಅಂತ ಕರಿತೀವಲ್ವಾ, ಅದು ಬರೋದು ಯಾವಾಗ? ಗುಪ್ತರು ಆದ್ಮೇಲೆ, ಪೋಸ್ಟ್ ಗುಪ್ತ ಪೀರಿಯಡ್ ಅಲ್ಲಿ ಬರೋದು ಹರ್ಷವರ್ಧನ ಡೈನಾಸ್ಟಿ. ಅದಾದ್ಮೇಲೆ ಗುಪ್ತಾ ಡೈನಾಸ್ಟಿ ಬರೋದು, ಇದಕ್ಕಿಂತ ಮುಂಚೆ ಇದಾದ್ಮೇಲೆ ನೆಕ್ಸ್ಟ್ ಬರೋದು ಗುಪ್ತಾ ಡೈನಾಸ್ಟಿ. ಸೊ ಲಾಸ್ಟ್ ಅಂಶ ಯಾವ್ದಾಗುತ್ತೆ? ಚೇಡಿ ಡೈನಾಸ್ಟಿನ ಅಂತ ನಮ್ಗೆ ಆನ್ಸರ್ ತಗೋಬಹುದು. ಹೂ ವಾಸ್ ದ ಫೌಂಡರ್ ಆಫ್ ದ ಕುಶಾನ ಡೈನಾಸ್ಟಿ? ಕುಶಾನ ಡೈನಾಸ್ಟಿಯ ಫೌಂಡರ್ ಯಾರು? ಕುಜಾಲ ಕಡಫೈಸಿಸ್. ವಿಚ್ ಸ್ಟೇಟ್ಮೆಂಟ್ ಅಬೌಟ್ ದ ಕುಶಾನ ಡೈನಾಸ್ಟಿ ಈಸ್ ಇನ್ಕರೆಕ್ಟ್? ಕುಶಾನ ವಂಶದ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ? ಕುಶಾನ ವಾಸ್ ವೇರ್ ಅ ಮೇಜರ್ ಪೋಸ್ಟ್ ಮೌರ್ಯನ್ ಪವರ್. ಹೌದು, ಪೋಸ್ಟ್ ಮೌರ್ಯನ್ ಆದ್ಮೇಲೆ ಒಂದು ಮೇಜರ್ ಪವರ್ ಆಗಿದ್ರು ಕುಶಾನರು. ನೆಕ್ಸ್ಟ್, ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ವಾಸ್ ಆರ್ಗನೈಸ್ಡ್ ಬೈ ಕನಿಷ್ಕಾ. ಕನಿಷ್ಕನ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಆರ್ಗನೈಸ್ ಮಾಡಿದ್ದು ಕನಿಷ್ಕ. ಯಾವ ಕೌನ್ಸಿಲ್ ಆರ್ಗನೈಸ್ ಮಾಡಿದ್ದು? 4th ಬುದ್ಧಿಸ್ಟ್ ಕೌನ್ಸಿಲ್ನ ಆರ್ಗನೈಸ್ ಮಾಡ್ತಾರೆ. ಓಕೆನಾ, ಸೊ ಫಸ್ಟ್ ಬುದ್ಧಿಸ್ಟ್ ಕೌನ್ಸಿಲ್ ಯಾರೇ ಆರ್ಗನೈಸ್ ಮಾಡ್ತಾರೆ? ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಇದು ತಪ್ಪಾಗಿದೆ. ಇದೊಂದೇ ನೋಡಿ, ಎರಡನೇ ಆಪ್ಷನ್ಗೆ ನಮ್ಗೆ ಸಿಕ್ಬಿಡ್ತು. ಮೆನಿ ರೂಲರ್ಸ್ ಯೂಸ್ ದ ಟೈಟಲ್ ದೇವಪುತ್ರ. ಅವ್ರಿಗೇನೋ ದೇವಪುತ್ರ ಅಂತ ಒಂದು ಟೈಟಲ್ ಇತ್ತು. ಅಶ್ವಘೋಷ ವಾಸ್ ಕನಿಷ್ಕಾಸ್ ಕೋಯೆಟ್ ಪೊಯರ್. ಇದು ಕರೆಕ್ಟ್. ಅಶ್ವಘೋಷ ಏನ ಬರೀತಾನೆ? ಬುದ್ಧಾಚರಿತನ ಬರ್ದಿರ್ತಾರೆ. ಬುದ್ಧಾಚರಿತನ ಇವರು ಬರೀತಾರೆ. ಗ್ರೇಟೆಸ್ಟ್ ಸಾತವಾಹನ ಕಿಂಗ್ ಅಂಡ್ ದ ಡೆಸ್ಟ್ರಾಯ್ ಆಫ್ ಶಾಕಾಸ್, ಯವನಾಸ್ ಅಂಡ್ ಪಹಲ್ವಾಸ್ ಯಾರು? ಗ್ರೇಟೆಸ್ಟ್ ಸಾತವಾಹನ ಕಿಂಗ್, ಶಾಕರು, ಯವನರು ಮತ್ತೆ ಪಹಲ್ವಾರನ್ನು ಸೋಲಿಸಿದ ಶ್ರೇಷ್ಠ ಸಾತವಾಹನ ರಾಜ ಯಾರು? ನಾನು ಹೇಳಿದೆ ಗ್ರೇಟೆಸ್ಟ್ ರೂಲರ್ ಯಾರು? ಗೌತಮಿ ಪುತ್ರ ಸತಕರ್ಣಿ. ನೋಡಿ, ನಾನೊಂದು ಕ್ವಶನ್ ಕೇಳಿದೆ, ಅದಕ್ಕೆ ಆನ್ಸರ್ ಇಲ್ಲಿದೆ. ಏನು ಆನ್ಸರ್ ಇಲ್ಲಿದೆ? ಸಾತವಾಹನ ಡೈನೆಸ್ಟಿ ಬಗ್ಗೆ ನಾನೊಂದು ಕೇಳಿದೆ ಕ್ವಶನ್ಸ್ನ, ಕಮೆಂಟಲ್ಲಿ ತಿಳಿಸಿ ಅಂತ. ಅದಕ್ಕೆ ಆನ್ಸರ್ ಇಲ್ಲಿದೆ. ದ ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ಡೆವಲಪ್ಡ್ ಅಂಡರ್ ದ ಪ್ಯಾಟ್ರನೇಜ್ ಆಫ್. ಅಮರಾವತಿ ಸ್ಕೂಲ್ ಆಫ್ ಆರ್ಟ್ ನಾನು ಎಲ್ಲಿ ಹೇಳಿದೆ? ಇದು ಗಾಂಧಾರ ಸ್ಕೂಲ್ ಆಫ್ ಆರ್ಟ್. ನೋಡಿ, ಇದು ನಮ್ಮ ಭಾರತ ಅಂತ ಅಂದರೆ ಇಲ್ಲಿ ಬರೋದು ಗಾಂಧಾರ, ಇಲ್ಲಿ ಬರೋದು ಮಥುರಾ, ಇಲ್ಲಿ ಬರೋದು ಯಾವುದು? ಅಮರಾವತಿ ಸ್ಕೂಲ್ ಆಫ್ ಆರ್ಟ್. ಇಲ್ಲಿ ಯಾವ್ದು ಡೈನೆಸ್ಟಿ ರೂಲ್ ಆಗ್ತಿರುತ್ತೆ? ಸಾತವಾಹನ ಡೈನೆಸ್ಟಿ ರೂಲ್ ಆಗಿರುತ್ತೆ. ಅರೌಂಡ್ 200 years ago, ಡ್ಯಾಶ್ ಬಿಕೇಮ್ ದ ಸೆಕೆಂಡ್ ಕ್ಯಾಪಿಟಲ್ ಆಫ್ ದ ಕುಶಾನರ. ಕುಶಾನರ ಮೊದಲ ಕ್ಯಾಪಿಟಲ್ ಯಾವುದು? ಪೇಶ್ವರ್ ಆಗಿತ್ತು. ನೆಕ್ಸ್ಟ್ ಯಾವುದು? ಮಥುರಾ ಅವ್ರನ್ನ ಎರಡೇ ಕ್ಯಾಪಿಟಲ್. ಹೂ ವಾಸ್ ನಾಟ್ ಅ ರೂಲರ್ ಆಫ್ ಕುಶಾನ ಡೈನಾಸ್ಟಿ? ಇವ್ರು ಯಾರು ಕುಶಾನ ಡೈನಾಸ್ಟಿಯ ರೂಲರ್ ಅಲ್ಲ ಅಂತ ಕೇಳಿದ್ದಾರೆ. ಯಾರು? ವಸುದೇವ ಲಾಸ್ಟ್ ರೂಲರು. ಹುವಿಷ್ಕ ಅವರು ಇರ್ತಾರೆ, ವಸಿಷ್ಕ ಅಂತ ಇರ್ತಾರೆ. ಬಟ್ ನಪಹಾಣ ಎಲ್ಲಿ ಬರ್ತಾರೆ? ಶಾಖಾ ರೂಲರ್ ಆಗಿರ್ತಾರೆ. ಓಕೆನಾ, ನೋಡಿ, ಇಂಥ ಕ್ವಶನ್ ನಮಗೂ ಕನ್ಫ್ಯೂಸ್ ಆಗುತ್ತೆ. ಬಟ್ ಇಲ್ಲಿ ಒಂದು ಆಪ್ಷನ್ ನೋಡಿದ್ರೆ ನಪಹಾಣ ಯಾವ ಇದಕ್ಕೆ ರಿಲೇಟೆಡ್? ಶಾಖಾರ್ ಅಥವಾ ಶಾಖಾ ಕಿಂಗ್ ಅಥವಾ ಶಾಖಾ ಡೈನಾಸ್ಟಿಗೆ ರಿಲೇಟೆಡ್. ಓಕೆನಾ, ಸೊ ನೋಡಿ, ಈ ಥರ ಕ್ವಶನ್ಸ್ಗಳು ಹಿಂಗೆ ಕೊಟ್ಟಾಗ ಅವ್ರ 3 ಆಪ್ಷನ್ ಫುಲ್ಲು ಕಷ್ಟ ಇರುತ್ತೆ. ನಾವು ಈ 3 ಆಪ್ಷನ್ ಕುಶಾನ ಡೈನಾಸ್ಟಿಯಲ್ಲಿ ನೋಡೇ ಇಲ್ಲ, ಬಟ್ ಒಂದು ಆಪ್ಷನ್ ನಾವು ಕಂಡುಹಿಡಿಬೋದು. ನಾವು ಅದಕ್ಕೆ ಭಯ ಪಡ್ಕೋಬಾರ್ದು. ಫಸ್ಟ್ ನಾವು ಕ್ಲಿಯರ್ ಆಗಿ ಎಲ್ಲ ಆಪ್ಷನ್ನು ಫಸ್ಟ್ ನೋಡಿದ್ರೆ ಆನ್ಸರ್ನ ಈಸಿಯಾಗಿ ರೀಚ್ ಆಗ್ಬೋದು. ಹೂ ವಾಸ್ ದ ಲಾಸ್ಟ್ ಕಿಂಗ್ ಆಫ್ ದ ಶುಂಗಾ ಡೈನಾಸ್ಟಿ? ಶುಂಗಾ ಡೈನಾಸ್ಟಿಯ ಲಾಸ್ಟ್ ಕಿಂಗ್ ಯಾರು? ದೇವಬುತ್ತಿ. ಎಷ್ಟು ಈಸಿ ಆಗಿದೆ ಅಲ್ವಾ? ಸೊ ಈ ಒಂದು ಪಾರ್ಟ್ ಅಥವಾ ಈ ಒಂದು ಪಾರ್ಟ್ ಅಂತ ಕೇಳ್ತೀವಿ, ಅದು ಮೆಜಾರಿಟಿ ಕ್ವಶನ್ಸ್ ಬರಲ್ಲ. ಇನ್ ಕೇಸ್ ಬಂದು ಫುಲ್ಲು ಈಸಿ ಆಗಿರುತ್ತೆ. ಸೊ ಇಲ್ಲಿಗೆ ನಾವು ಇಲ್ಲಿ ಒಂದು ಲೆಕ್ಚರ್ನ ಎಂಡ್ ಮಾಡ್ತಿದ್ದೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಇನ್ನಷ್ಟು ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ.
ಓಕೆನಾ. ಮತ್ತು NTPC ಎಕ್ಸಾಮ್ಗೆ ಎಲ್ಲರಿಗೂ ಆಲ್ ದ ಬೆಸ್ಟ್. ಕರೆಂಟ್ ಅಫೇರ್ಸ್ನ ನಾನು ಏನೇನು ಮಾಡಿದ್ದೀನಿ ಅದು ಪೂರ್ತಿ ಓದ್ಕೊಂಡೋಗಿ, ಮತ್ತು 9 ಇದು ಮಾಡಿದ್ದೀನಲ್ವ, 9 ಪ್ರೀವಿಯಸ್ ಇಯರ್ PYQ ಅನಾಲಿಸಿಸ್ ಮಾಡಿದ್ದೀವಲ್ವಾ, ಆ ಹೊತ್ತರಲ್ಲಿ ಒಂದು 5 ವೀಡಿಯೋ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ ಯಾವ್ದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಕೇಳ್ತಿದ್ದಾರೆ ಅಂತ. ಮತ್ತು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ NTPC ಹಾಟ್ ಟಾಪಿಕ್ ಅಂತ ಹಾಕಿದ್ದೀನಿ. NTPC ಹಾಟ್ ಟಾಪಿಕ್ ಅಂತ, ಆ ಒಂದು ಟಾಪಿಕ್ ಮೇಲೆ ನಿಮಗೆ ಜಾಸ್ತಿ ಕ್ವಶನ್ಸು ಬರುತ್ತೆ, ಮತ್ತು ಆ ಒಂದು ಟಾಪಿಕ್ನ ಜಾಸ್ತಿ ಫೋಕಸ್ ಮಾಡಿ ಓದ್ಕೊಳ್ಳಿ. ಸೊ ಇವತ್ತಿಗೆ ಇಷ್ಟೇ. ಥ್ಯಾಂಕ್ ಯು ಎವ್ರಿವನ್. ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ನಿಮ್ಮೊಂದಿಗೆ ನಾನು ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಚೆನ್ನಾಗಿ ಓದ್ಕೊಳ್ಳಿ, ಯಾರು ನಿಮ್ಮ ಸ್ಟಡೀಸ್ನ ಮಿಸ್ ಮಾಡಬೇಡಿ. ಟೇಕ್ ಕೇರ್, ಗುಡ್ ಬಾಯ್.